विश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। यावरणपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं। नारायणः परो व्यक्तात् अण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता ವೇದಸಾಗರಾತ್। ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರೇ ಮತ್ತು ಹಿರಿಯರೇ, ನಿನ್ನೆ ದಿವಸ ನಾವು 39 ಮತ್ತು 40 ಈ ಎರಡು ಶ್ಲೋಕಗಳ ಅರ್ಥದ ಚಿಂತನೆಯನ್ನು ಮಾಡಿದ್ದೇವೆ. ನಿಷ್ಕಾಮ ಕರ್ಮಯೋಗದಲ್ಲಿ ಮಾಡಿದಂತಹ ಕರ್ಮದ ಫಲ ವ್ಯರ್ಥ ಆಗುವುದು ಅನ್ನೋದಿಲ್ಲ, ಅದಕ್ಕೆ ಪಾಪವೂ ಇಲ್ಲ. ಸ್ವಲ್ಪ ಅದನ್ನು ಅನುಷ್ಠಾನ ಮಾಡಿದರೂ ಅದು ಈ ಸಂಸಾರದ ಮಹಾಭಯವಾದಂತಹ ಮರಣದಿಂದ ನಮ್ಮನ್ನು ರಕ್ಷಿಸುತ್ತದೆ. ಈ ಅರ್ಥದೊಂದಿಗೆ ನಮ್ಮ ಚಿಂತನೆ ನಿಂತಿತ್ತು. ಈಗ ನಾವು ನೋಡಬೇಕಾದದ್ದು ಮುಂದಿನ ಶ್ಲೋಕ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಅರ್ಜುನ, ಈ ಶ್ರೇಯಸ್ಸಿನ ದಾರಿಯಲ್ಲಿ ಆತ್ಮತತ್ವದ ನಿಶ್ಚಯ ಎನ್ನುವಂತಹ ಬುದ್ಧಿ ಅದು ಏಕರೂಪದ್ದಾಗಿ ಇರಬೇಕು. ಯಾರಿಗೆ ದೃಢವಾದಂತಹ ಈ ನಿಶ್ಚಯವಾದ ಬುದ್ಧಿ ಇರುವುದಿಲ್ಲವೋ ಅವರ ಬುದ್ಧಿಗಳು ಬಹಳ ಕವಲುಗಳಾಗಿ ಅವು ಬೇರೆ ಬೇರೆ ದಾರಿಯಲ್ಲಿ ಪ್ರಯಾಣ ಮಾಡ್ತವೆ. ಆ ಒಂದೊಂದು ಕವಲಿನಲ್ಲೂ ಮತ್ತೆ ಅನೇಕ ಭೇದಗಳು ಉಂಟಾಗ್ತವೆ. ಇದಿಷ್ಟು ಈ ಶ್ಲೋಕದ ಭಾವಾರ್ಥ. ಈ ಶ್ಲೋಕದಲ್ಲಿ ಗೀತಾಚಾರ್ಯ ಏನು ಹೇಳ್ತಾನೆ ಅಂದರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕಾ ಇಹ. ಇಹ ಅಂದರೆ ಈ ಶ್ರೇಯಸ್ಸಿನ ದಾರಿ, ಅಂದರೆ ಮೋಕ್ಷದ ದಾರಿಯಲ್ಲಿ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಇರಬೇಕು. ಅಂದರೆ ಚಂಚಲವಾದಂತಹ ಬುದ್ಧಿ ಇರಬಾರದು. ಇದಿಷ್ಟು ವ್ಯವಸಾಯಾತ್ಮಿಕ ಬುದ್ಧಿ ಏಕಾ ಇಹ ಕುರುನಂದನ. ಕುರುನಂದನ ಅಂದರೆ ಹೇ ಕುಂತಿನಂದನಾದಂತಹ ಅರ್ಜುನ ಅಂತ. ಇಲ್ಲಿ ಬಂದಂತಹ ಈ ಶಬ್ದ ನಮಗೆ ಲೋಕದ ಅರ್ಥದ ಹಿನ್ನೆಲೆಯಲ್ಲಿ ಪರಿಚಯ ಉಂಟು. ಲೋಕದಲ್ಲಿ ವ್ಯವಸಾಯ ಅನ್ನೋದಕ್ಕೆ ಕೃಷಿ ಕೆಲಸ, ಬೇಸಾಯ ಅಂತ ಅರ್ಥ. ಆದರೆ ಗೀತೆಯಲ್ಲಿ ಬಂದಂಥ ಅರ್ಥ ಸ್ವಲ್ಪ ಬೇರೆ ರೀತಿಯಾದದ್ದು. ಇಲ್ಲಿ ಇದಕ್ಕೆ ಏನು ಅರ್ಥ ಅಂದರೆ, ಸಂತತವಾದಂತಹ ನಿರಂತರವಾದ ಪ್ರಯತ್ನ, ಏಕೋದ್ದೇಶವುಳ್ಳಂತಹ ನಿರಂತರವಾದ ಪರಿಶ್ರಮ, ಆ ನಿರಂತರವಾದಂತಹ ಚಿಂತನೆ, ಇದೇ ಒಂದು ರೀತಿಯ ತಪಸ್ಸು ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅಂತ. ಕೃಷಿಕರಿಗೂ ವ್ಯವಸಾಯ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಅರ್ಥದ ಹಿನ್ನೆಲೆಯಲ್ಲಿಯೇ ಒಬ್ಬ ಕೃಷಿಕನಾದವನು ಅದಕ್ಕೆ ಸಂಬಂಧಿಸಿದ ಹಾಗೆ ನಿರಂತರ ಆತ ಶ್ರಮವನ್ನು ವಹಿಸಲೇಬೇಕು. ಯಾಕೆಂದರೆ ಹೊಲ ಉಳುವುದರಿಂದ ಹಿಡಿದು ಬೀಜ ಬಿತ್ತೋದ್ರಿಂದ ಹಿಡಿದು ಮತ್ತೆ ಕಳೆ ತೆಗೆಯೋದ್ರಿಂದ ಹಿಡಿದು
ಬೆಳೆ ಬರುವವರೆಗೂ ಸಹ ಅವನ ಪ್ರಯತ್ನದಲ್ಲಿ ಆ ನಿರಂತರತೆ ಎನ್ನುವಂಥದ್ದು ಅದು ಏಕಾಕಾರವಾಗಿ ಹರಿತಾ ಇರಬೇಕಾಗತ್ತೆ. ಹಾಗಾಗಿಯೇ ಕೃಷಿಕರಿಗೆ ಅವರ ಜೀವನದಲ್ಲಿ ಇವತ್ತು ನಾವು ಬೇರೆ ಬೇರೆ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದೇವೆ. ಪ್ರಾಚೀನ ಕೃಷಿಯ ಪದ್ಧತಿಯಲ್ಲಿ ಅವರಿಗೆ ವಿಶ್ರಾಂತಿ ಅಥವಾ ವಿಶ್ರಮ ಎನ್ನುವಂಥದ್ದು ಬಹಳ ದುರ್ಲಭ ಆಗಿತ್ತು. ಇಷ್ಟು ಹಿನ್ನೆಲೆಯಲ್ಲಿ ಕೃಷಿಗೂ ಸಹ ಈ ಅರ್ಥದ ಹಿನ್ನೆಲೆಯಲ್ಲೇ ಬಂದದ್ದು ನಿರಂತರವಾದ ಪ್ರಯತ್ನ ಅಂತ. ಇವತ್ತು ಯಾವುದೇ ಕ್ಷೇತ್ರದಲ್ಲಾದರೂ ಸಹ ನಾವು ನಮ್ಮ ಉದ್ದಿಷ್ಟವಾದಂತಹ ಗುರಿಯನ್ನು ಸೇರಬೇಕು ಅಂತಾದರೆ ನಿರಂತರವಾದ ಪ್ರಯತ್ನವೂ ಬೇಕು, ಮತ್ತು ಏಕಾಗ್ರ ಚಿತ್ತತೆಯೂ ಸಹ ಬೇಕು. ಹಾಗಿಲ್ಲದೇ ಇದ್ದರೆ ಒಂದೊಂದು ಘಳಿಗೆಗೆ ಒಂದೊಂದು ಕಡೆಗೆ ಮನಸ್ಸನ್ನು ಹೊರಳಿಸ್ತಾ ಹೋದರೆ ಯಾವುದೇ ರೀತಿಯ ಪ್ರಯತ್ನವೂ ಸಹ ಕೈಗೂಡುವುದಿಲ್ಲ. ಗೀತಾಚಾರ್ಯ ಈ ಮಾತನ್ನು ಹೇಳ್ತಾ ನಮ್ಮನ್ನು ಇಲ್ಲಿ ಸ್ವಲ್ಪ ಎಚ್ಚರಿಸ್ತಾನೆ. ಏನು ಅಂದರೆ, ಇವತ್ತು ನಮ್ಮಲ್ಲಿ ಈ ಏಕಾಗ್ರತೆಯ ಪಾಠದ ಅವಶ್ಯಕತೆ ಬಹಳಷ್ಟು ಜನರಿಗೆ ಬೇಕಾಗಿದೆ. ಏಕೆಂದರೆ ನಮಗೆ ಏಕಾಗ್ರತೆ ಇಲ್ಲ ಅಂತಲ್ಲ, ಆದರೆ ಅದು ಅಕ್ಷೇತ್ರದಲ್ಲಿ ಹೆಚ್ಚು ಪ್ರಯೋಗವಾಗಿಬಿಡುತ್ತೆ, ಹೆಚ್ಚು ಬಳಕೆಯಾಗಿಬಿಡುತ್ತೆ. ಹಾಗಾಗಿ ಲೋಕದ ಆಕರ್ಷಣೆಗಳು ಇವತ್ತು ನಮ್ಮ ಏಕಾಗ್ರತೆ ಹಾಳಾಗೋದಕ್ಕೇನು ಬೇಕೋ ಆ ಎಲ್ಲ ಸೆಳೆತಗಳಿಂದ ನಮ್ಮನ್ನು ಎಳಿತಾ ಇವೆ. ಒಂದೊಂದು ಆಕರ್ಷಣೆಗೂ ಸಹ ನಾವು ಮನಸೋಲ್ತಾ ಹೋದರೆ ಕೊನೆಗೆ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕಾಗದೆ, ದಡ ಸೇರಲಿಕ್ಕಾಗದೆ ಹಾಗೆಯೇ ಉಳ್ಕೊಂಡು ಬಿಡ್ತೇವೆ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ನಾನು ಕೆಲವು ಉದಾಹರಣೆಗಳನ್ನು ಕೊಡಬೇಕು. ಈ ಉದಾಹರಣೆಗಳನ್ನು DVG ಅವರ ಜೀವನ ಧರ್ಮ ಯೋಗದಲ್ಲೂ ಸಹ ಉದಾಹರಿಸಿದ್ದಾರೆ. ನಮಗೆಲ್ಲರಿಗೂ ಆಗುವಂತಹ ಈ ಏಕಾಗ್ರತೆಯ ಕೊರತೆ ಏನು ಅಂದರೆ, ಒಬ್ಬ ಉತ್ತಮವಾದಂತಹ ಸಂಗೀತಗಾರನಿದ್ದವನು ಅವನು ಸಾಮಾನ್ಯವಾಗಿ ತನಗಿಂತ ಹೆಚ್ಚು ಆದಾಯ ಬರುವಂತಹ ವೈದ್ಯರನ್ನು ನೋಡಿ ತಾನೂ ಸಹ ವೈದ್ಯನಾಗಬೇಕಿತ್ತು ಅಂತ ಬಯಸ್ತಾನೆ. ಮತ್ತೆ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ರೀತಿಯಲ್ಲೂ ಆಲೋಚನೆ ಮಾಡಬಹುದು. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಉತ್ತಮವಾದಂಥ ಒಂದು ನರ್ತನವನ್ನು ನೋಡಿದರೆ ನಾನು ಸಹ ಉತ್ತಮ ನರ್ತಕಿ ಆಗಬೇಕಿತ್ತು, ಉತ್ತಮ ನರ್ತನಕಾರನಾಗಬೇಕಿತ್ತು ಅಂತ ಬಯಸ್ತಾನೆ. ಮತ್ತು ಬೆಳಗಾತ ಎದ್ದು 10 ಸರಿಯಾಗಿ ಒಬ್ಬ DC ಸಾಹೇಬರು ಸರ್ಕಾರದ ಈ ವಾಹನದಲ್ಲಿ ಹೋಗ್ತಾ ಇದ್ದದ್ದನ್ನು ನೋಡಿ ನಾನು ಸಹ IAS ಮಾಡಬೇಕಿತ್ತು ಅಂತ ನಮ್ಮ ಮನಸ್ಸಿನಲ್ಲಿ ಆಗಾಗ ಆಲೋಚನೆಯೂ ಬರುತ್ತೆ. ಈ ಎಲ್ಲ ಆಲೋಚನೆಗಳಿಂದ ಏನಾಯಿತು ಅಂತಂದರೆ, ನೀನು ನಿನ್ನ ನಿರ್ದಿಷ್ಟವಾದಂಥ ಗುರಿಯನ್ನು ಸೇರೋದಕ್ಕೆ ಏನು ಬೇಕಿತ್ತೋ ಅದನ್ನು ಕಳೆದುಕೊಂಡ ಹಾಗಾಯಿತು. ಏಕೆಂದರೆ ಇಲ್ಲೆಲ್ಲ ವ್ಯವಸಾಯಾತ್ಮಕವಾದಂತಹ ಬುದ್ಧಿ ಇಲ್ಲ, ಅಂದರೆ ಏಕಾಗ್ರತೆ ಎನ್ನುವಂತಹದ್ದು ಇಲ್ಲ. ಹಾಗಾಗಿ ಈ ಏಕಾಗ್ರತೆಯನ್ನು ಕಳೆದುಕೊಂಡೆ ಅಂತಾದರೆ ನಿನ್ನ ಬದುಕಿನಲ್ಲಿ ಉದ್ದಿಷ್ಟವಾದಂತಹ ಗುರಿಯನ್ನು ನೀನು ಪಡೆಯಲಾರೆ. ಅಷ್ಟೇ ಅಲ್ಲ, ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಆದರೆ ಮೊದಲು ನಿನ್ನ ಗುರಿಯನ್ನು ಸಹ ನೀನು ನಿಶ್ಚಯಿಸಿಕೊಳ್ಳಬೇಕು. ಹಾಗೆ ನಿಶ್ಚಯಿಸಿದ ಮೇಲೆ ಅದನ್ನು ಪಡೆಯೋದಕ್ಕೋಸ್ಕರ ಪಟ್ಟು ಹಿಡಿಯಬೇಕು. ಮತ್ತೆ ಕಂಡದ್ದನ್ನೆಲ್ಲ ಬಯಸ್ತಾ ಹೋದರೆ ನಮ್ಮ ಮನಸ್ಸು ಒಂದು ರೀತಿಯ ಮೊದಲೇ ಅದು ಮಂಗ, ಆಮೇಲೆ ಆ ಎಲ್ಲ ಅಪೇಕ್ಷೆಗಳ ಜೊತೆಗೆ ಹಾರಾಡ್ತಾ ನಮ್ಮ ಮೂಲವನ್ನೇ ಅದು ಮರೆತು ಬಿಡುವಂತಹ ಒಂದು ಸನ್ನಿವೇಶ ಸಂದರ್ಭ ಜೀವನದಲ್ಲಿ ಹೆಚ್ಚಾಗಬಹುದು. ಹೀಗೆ ತನ್ನ ಕರ್ತವ್ಯ ಯಾವುದೋ ಅದರ ಮೇಲೆ ಮನುಷ್ಯ ಸರ್ವದಾ ಲಕ್ಷ್ಯವನ್ನು ಹರಿಸಬೇಕು. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ, ಗೀತಾಚಾರ್ಯ ಇಲ್ಲಿ ಅರ್ಜುನ ಆತ ಕ್ಷತ್ರಿಯನಾದದ್ರಿಂದ ಅವನ ಮುಖ್ಯ ಗುರಿ ಧರ್ಮ ರಕ್ಷಣೆಗಾಗಿ ಯುದ್ಧವನ್ನು ಮಾಡುವಂತಹದ್ದು. ಆತ ಏನು ಹೇಳಿದ್ದಾನೆ ಅಂದರೆ, ತನಗೆ ಯುದ್ಧ ಬೇಕಾಗಿಲ್ಲ ಕೃಷ್ಣ, ನಾನು ಇದನ್ನು ಬಿಟ್ಟು ಸನ್ಯಾಸಿಯಾಗಿ ಬಿಡ್ತೇನೆ. ಅಷ್ಟೇ ಅಲ್ಲ, ಮತ್ತೆ
ಅದು ಆಗೋದಿಲ್ಲ ಅಂತಾದರೆ ನನಗೆ ಹೇಗೂ ಈಗಾಗಲೇ 12 ವರ್ಷ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಅಭ್ಯಾಸ ಆಗಿದೆ, ಭಿಕ್ಷೆ ಬೇಡಿ ಯಾರೂ ಸಹ ನಾನು ಜೀವಿಸ್ತೇನೆ, ನನಗೆ ಈ ಯುದ್ಧ ಬೇಡ ಅಂತ. ಇದು ವಾಸ್ತವಿಕವಾಗಿ ಧರ್ಮ ಸಾಧನೆಯಲ್ಲ, ಇದು ಧರ್ಮ ಲೋಪ ಎನ್ನುವಂಥದ್ದು ಗೀತಾಚಾರ್ಯನ ಅಭಿಪ್ರಾಯ. ಹಾಗಾಗಿ ಆತ ಹೇಳ್ತಾನೆ, ಈ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರಿಗೆ ನಿರ್ದಿಷ್ಟವಾದಂಥ ವ್ಯವಸಾಯಾತ್ಮಿಕ ಬುದ್ಧಿ, ಅದಕ್ಕೆ ಆಚಾರ್ಯ ಶಂಕರರು ಭಾಷ್ಯ ಬರೀತಾರೆ, ನಿಶ್ಚಯ ಸ್ವಭಾವದ ಬುದ್ಧಿ ಇರಬೇಕು. ಹಾಗೆ ಬುದ್ಧಿ ಇಲ್ಲದೆ ಇದ್ದರೆ ಅವನು ತನ್ನ ಅಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿಯಲಾರ. ಆ ಬುದ್ಧಿಯಾದರೂ ಸಹ ಹೇಗೆ ಇರಬೇಕು ಅಂದರೆ ನಿಶ್ಚಯವಾದ ಬುದ್ಧಿ. ಆ ನಿಶ್ಚಯವಾದ ಬುದ್ಧಿಯ ಸ್ವರೂಪವನ್ನು ಸಹ ಗೀತೆ ಹೇಳುತ್ತೆ. ಕರ್ಮದಿಂದ ಬರುವಂತಹ ಫಲ ಅದು ಅನಿತ್ಯವಾದದ್ದು. ಅದು ಸ್ವರ್ಗವೇ ಆಗಿರಬಹುದು, ಸ್ವರ್ಗವೇ ಆದ್ರೂ ಸಹ ಅನುಭವಿಸಿ ಆದಮೇಲೆ ಮತ್ಪುನಃ ನಾವು ಇಲ್ಲಿ ಬಂದು ಜನ್ಮ ಎತ್ತಲೇಬೇಕು. ಹೀಗೆ ತಿಳ್ಕೊಂಡು ಈ ಸಕಾಮ ಕರ್ಮಗಳನ್ನು ಮಾಡಲಿಕ್ಕೆ ಮುಂದಾಗದೆ ನಿಷ್ಕಾಮ ಕರ್ಮವನ್ನೇ ಮಾಡಬೇಕು ಅನ್ನುವಂತಹ ವ್ಯವಸಾಯಾತ್ಮಕವಾದಂತಹ ಬುದ್ಧಿ ಇರಬೇಕು. ಹಾಗಾಗಿ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂದರೆ ಮುಂದಿನ ಮಾತು ಹೇಳುತ್ತೆ ಏನು, ಅವ್ಯವಸಾಯಿನಾಂ ಬುದ್ಧಯ ಬಹುಶಾಖಾ. ಮತ್ತು ನಮ್ಮಲ್ಲಿ ಈ ಸ್ವರ್ಗದ ಫಲಾಪೇಕ್ಷೆಯುಳ್ಳಂತಹ ವ್ಯವಸಾಯವಿಲ್ಲದ ಅಂದರೆ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಇಲ್ಲದೆ ಇರುವಂತಹ ಕೆಲವು ಜನರಿದ್ದಾರೆ. ಅಂಥವರ ಬುದ್ಧಿ ಏನಾಗತ್ತೆ ಅಂದರೆ ಬಹುಶಾಖೋಪಶಾಖೆಗಳಲ್ಲಿ ಅದು ಹರಡಿ ಹೋಗುತ್ತೆ. ಕಾಮನೆಯ ಶಾಖೆಗಳಲ್ಲಿ, ಭೇದಗಳಲ್ಲಿ, ಕಾಮನೆಗಳ ಅನೇಕ ಭೇದದಿಂದಾಗಿ ಅವರ ಬುದ್ಧಿಗಳೂ ಸಹ ಅನೇಕ ರೀತಿಯ ಭೇದವುಳ್ಳವುಗಳು ಆಗಿಬಿಡುತ್ತವೆ. ಹಾಗಾಗಿ ಅದಕ್ಕೆ ನೀನು ನಿನ್ನ ಬುದ್ಧಿಯನ್ನು ಕೊಡಬೇಡ. ನಿನ್ನ ಮನಸ್ಸು ಅವ್ಯವಸಾಯಿಗಳ ಮನಸ್ಸಿನಂತೆ ಆಗದೇ ಇರಲಿ, ಅಧ್ಯಾತ್ಮ ದಾರಿಯಲ್ಲಿ ನಿನ್ನ ಮನಸ್ಸು ನಿಶ್ಚಯಾತ್ಮಕವಾದಂಥ ಬುದ್ಧಿಯಿಂದ ಇರಲಿ ಅಂತ ಗೀತಾಚಾರ್ಯ ಈ ಶ್ಲೋಕದಲ್ಲಿ ಹೇಳ್ತಾನೆ. ಹೀಗೆ ಹೇಳಿ ಆದಮೇಲೆ ಇಲ್ಲೊಂದು ಸಣ್ಣ ಸಂಶಯ ಏನು ಅಂದರೆ, ನಿಷ್ಕಾಮವನ್ನು ಮಾಡುವಂತಹ ಪುರುಷನಿಗೆ ವ್ಯವಸಾಯಾತ್ಮಕವಾದಂತಹ ಬುದ್ಧಿ ಪ್ರಾಪ್ತ ಆಗುವ ಹಾಗೆ ಸಕಾಮ ಕರ್ಮವನ್ನು ಮಾಡುವವನಿಗೂ ಸಹ ಈ ನಿಶ್ಚಯಾತ್ಮಕವಾದಂಥ ಬುದ್ಧಿ ಬರಬಹುದಲ್ಲ. ಯಾಕೆ ಬರಬಾರದು? ನಿಷ್ಕಾಮ ಕರ್ಮವನ್ನು ಮಾಡುವವನಿಗೆ ವ್ಯವಸಾಯಾತ್ಮಕವಾದಂಥ ಬುದ್ಧಿ ಬರ್ತದೆ, ಸಕಾಮ ಕರ್ಮವನ್ನು ಮಾಡುವವನಿಗೆ ಯಾಕೆ ಬರುವುದಿಲ್ಲ ಎನ್ನುವಂತಹ ಒಂದು ಸಂಶಯ. ಈ ಸಂಶಯದ ಪರಿಹಾರಕ್ಕಾಗಿ ಮುಂದಿನ 3 ಶ್ಲೋಕಗಳು ಹೊರಟು ನಿಂತಿವೆ. ಯಾವ್ಯಾವುದು ಅಂದರೆ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದ ರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಸಾಮಾನ್ಯವಾಗಿ ಈ 3 ಶ್ಲೋಕಗಳನ್ನು ಒಟ್ಟಿಗೆ ಇರಿಸಿಕೊಂಡು ಅರ್ಥ ಹೇಳುವಂತಹದ್ದು ಒಂದು ಕ್ರಮ. ಹಾಗಾಗಿ ನಾನು 3 ಶ್ಲೋಕಗಳನ್ನು ಒಂದೇ ಸಲ ಹೇಳಿದ್ದೇನೆ. ಏನು ಹೇಳ್ತಾನೆ ಗೀತಾಚಾರ್ಯ ಇದರಲ್ಲಿ ಅಂದರೆ, ನಮ್ಮಲ್ಲಿ ಕೆಲವು ಜನ ಸಕಾಮಿಗಳಿದ್ದಾರೆ. ಅವರು ಏನು ಹೇಳ್ತಾರೆ ಅಂದರೆ, ಈ ಕರ್ಮಕಾಂಡಾತ್ಮಕವಾದಂತಹ ವೇದದಲ್ಲಿ ಅರ್ಥವಾದ ಅಂದರೆ ವೇದ ತನ್ನಲ್ಲಿ
ಇವರಿಗೆ ಪ್ರವೃತ್ತಿ ಆಗಲಿ ಅನ್ನುವಂಥ ಉದ್ದೇಶದಿಂದ ಕೆಲವು ಹೊಗಳಿಕೆಯ ಮಾತುಗಳನ್ನು ಹೇಳುತ್ತೆ. ಅದಕ್ಕೆ ಅರ್ಥವಾದ ಅಂತ ಶಾಸ್ತ್ರದ ಶಬ್ದ. ಈ ವೇದವಾದಗಳಲ್ಲಿ ಅಂದರೆ ಅರ್ಥವಾದಗಳಲ್ಲಿ ಮುಳುಗಿದಂಥ ಕೆಲವು ಅಪಂಡಿತರಿದ್ದಾರೆ, ಅವರು ಪಂಡಿತರಲ್ಲ, ಪ್ರವದಂತಿ ಅವಿಪಶ್ಚಿತ ಅಂತ. ಇವರು ವಾಸ್ತವಿಕವಾಗಿ ಅವಿವೇಕಿಗಳು ಕೂಡ. ಏನು ಹೇಳ್ತಾರೆ ಅಂದರೆ, ಈ ಸ್ವರ್ಗಾದಿ ಫಲಭೋಗವನ್ನು ಬಿಟ್ಟು ಇನ್ನೇನೂ ಮನುಷ್ಯನ ಜೀವನದಲ್ಲಿ ಇಲ್ಲ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ನಂದನವನದಲ್ಲಿ ವಿಹಾರ ಮಾಡ್ತಾ, ರಂಭಾದಿ ಅಪ್ಸರೆಯರ ನರ್ತನವನ್ನು ನೋಡ್ತಾ, ಅಮೃತಪಾನವನ್ನು ಮಾಡ್ತಾ ಹಾಯಾಗಿರುವುದೇ ಮನುಷ್ಯನ ಚರಮ ಪರಮ ಲಕ್ಷ್ಯ ಅಂತ ಇವರು ಹೇಳ್ತಾ ಹೀಗೆ ವಾದ ಮಾಡ್ತಾ ಮಾತಾಡ್ತಾ ಇರ್ತಾರೆ. ಇವರ ಮಾತನ್ನು ಕೇಳಿದರೆ ಹೇಗಿರುತ್ತೆ ಕೇಳಿದರೆ, ಒಳ್ಳೆ ಈ ಹೂವರಳೆ ನಿಂತಹ ಮರದಷ್ಟು ಸುಂದರವಾಗಿ ಕಾಣುತ್ತೆ ಇವರ ಮಾತು, ಹಾಗೆ ಕೇಳಿಸತ್ತೆ. ಯಾವಾಗಲೂ ಹಾಗೆ ನಮಗೆ ಈ ಆಲಂಕಾರಿಕವಾದಂಥ ಮಾತುಗಳು ಹೆಚ್ಚು ಇಷ್ಟ. ಹೀಗೆ ಈ ಸಕಾಮಿಗಳು ವೇದಕ್ಕೆ ಈ ರೀತಿಯಾದಂಥ ಅರ್ಥವನ್ನು ಹೇಳ್ತಾರೆ. ಇದು ಒಂದು ಶ್ಲೋಕದ ತಾತ್ಪರ್ಯ. ಮತ್ತೆ ಇನ್ನೂ ಮುಂದುವರೆದು ಅವರು ಏನು ಹೇಳ್ತಾರೆ ಅಂದರೆ, ಈ ಜನರು ಕಾಮಾತ್ಮರು, ಅಂದರೆ ಇವರು ಬಯಕೆಯನ್ನು ಬೆನ್ನಹತ್ತಿದವರು. ಹಾಗಾಗಿ ಇವರಿಗೆ ಸ್ವರ್ಗವೇ ಅತ್ಯಂತ ಶ್ರೇಷ್ಠವಾದಂತಹ ಫಲ ಅಂತ ಇವರು ಭಾವಿಸ್ತಾರೆ. ಇಂದ್ರಿಯ ಭೋಗ ಮತ್ತು ಐಶ್ವರ್ಯ ಪ್ರಾಪ್ತಿಗಳನ್ನು ಕುರಿತೇ ಇವರ ಮನಸ್ಸು ಸದಾ ಆಲೋಚನೆ ಮಾಡ್ತಾ ಇರುತ್ತೆ. ಇದಕ್ಕೆ ಸಂಬಂಧಿಸಪಟ್ಟಿದ್ದನ್ನೇ ಇವರು ಮಾತನಾಡ್ತಾ ಇರ್ತಾರೆ. ಹೀಗೆ ಇವರ ಈ ಬಣ್ಣ ಬಣ್ಣದ ಮಾತನ್ನು ಕೇಳ್ತಾ ಇದ್ದರೆ ಎಲ್ಲರಿಗೂ ಸಹ ಅವರ ಮಾತಿನಲ್ಲಿ ಸೆಳೆತ ಉಂಟಾಗುತ್ತೆ. ಆದರೆ ಅವರೇ ಮತ್ತೆ ಮುಂದುವರೆದು ಹೇಳ್ತಾರೆ, ಜನ್ಮ ಕರ್ಮ ಫಲಪ್ರದಾಂ, ಈ ಸಕಾಮದ ದಾರಿಯಲ್ಲಿ ನೀವು ಮುಂದಕ್ಕೆ ಹೋದರೆ ಸ್ವರ್ಗವನ್ನು ಸೇರಿದರೂ ಮತ್ತೆ ಏನಾಗುತ್ತೆ ಕೇಳಿದರೆ, ಮತ್ತೆ ಅಲ್ಲಿಂದ ವಾಪಸ್ ಬರಬೇಕು, ಮತ್ತೆ ಬಂದು ಹುಟ್ಟುತ್ತೀರಿ, ಹುಟ್ಟಿದ ತಪ್ಪಿಗೆ ಮತ್ತೆ ಪುನಃ ಕರ್ಮವನ್ನು ಮಾಡ್ತೀರಿ, ಕರ್ಮವನ್ನು ಮಾಡಿದ ತಪ್ಪಿಗೆ ಮತ್ತೆ ಪುನಃ ಫಲ ಅನುಭವಿಸೋದಕ್ಕೋಸ್ಕರ ಮತ್ತೆ ಪುನಃ ಹುಟ್ಟುತ್ತೀರಿ. ಹಾಗಾಗಿ ಈ ಸಕಾಮ ದಾರಿಯಲ್ಲಿ ಹೋಗುವವರಿಗೆ ಜನ್ಮ ಕರ್ಮ ಫಲಪ್ರದಾಂ ಇದೆರಡು ನಿರಂತರ ಆಗ್ತಾನೇ ಇರುತ್ತೆ. ಹುಟ್ಟು ಮತ್ತೆ ಸಾವು, ಸತ್ತಿದ್ದಕ್ಕೋಸ್ಕರ ಮತ್ತೆ ಹುಟ್ಟು, ಹುಟ್ಟುತ್ತ ಮತ್ತೆ ಸಾಯುತ್ತ ಮತ್ತೆ ಜನನಿಯ ಜಠರದಿ ಬೇಯುತ್ತ ಮತ್ತೆ. ಹೀಗೆ ಆಚಾರ್ಯ ಶಂಕರರು ಹೇಳಿದ್ದೇನೆ, ಪುನರಪಿ ಜನನಂ ಪುನರಪಿ ಮರಣಂ. ಇದು ಆ ಸಕಾಮ ಕರ್ಮಿಗಳು ಹೇಳ್ತಾ ಇರುವಂತಹ ಸ್ವರ್ಗದ ದಾರಿಯಲ್ಲಿ ಹೋಗುವವರಿಗೆ ಸಿಗುವಂತಹ ಫಲ. ಮತ್ತೆ ಇವರೇನು ಹೇಳ್ತಾರೆ ಅಂದರೆ, ಈ ವೇದ ಪುನರ್ಜನ್ಮ ಎನ್ನುವಂತಹ ಫಲವನ್ನು ಕೊಡುತ್ತೆ ಅಂತ. ಇದೊಂದು ಉತ್ತಮವಾದ ಫಲ ಅಂತ. ಯಾವುದನ್ನು ಸಾಧಕರು ಸುತರಾಂ ಬೇಡ ಅಂತ ಹೇಳ್ತಾರೋ ಅದನ್ನು ಈ ಸಕಾಮಿಗಳು ಅದನ್ನು ಬಯಸ್ತಾರೆ ಹೀಗೆ ಅಂತ. ಅಷ್ಟೇ ಅಲ್ಲ, ಅವರ ಈ ಬಣ್ಣದ ಮಾತನ್ನು ಕೇಳ್ತಾ ಕೇಳ್ತಾ ಹೋದಾಗ ಆ ದಾರಿಯಲ್ಲಿ ಸಾಗುವವರು ಹತ್ತಾರು ತರಹದ ಬೇರೆ ಬೇರೆ ಕ್ರಿಯೆಗಳನ್ನು ಕರ್ಮಗಳನ್ನು ಮಾಡಬೇಕಾಗತ್ತೆ. ಈ ಸಕಾಮದ ದಾರಿಯಲ್ಲಿ ಸಾಕಷ್ಟು ಕರ್ಮ ಭೇದಗಳು ಬೆಳೆದುಕೊಂಡು ನಿಂತಿವೆ. ಮತ್ತು ಇಷ್ಟು ಆದಮೇಲೆ ಈ 44ನೆಯ ಶ್ಲೋಕ ಏನು, ಭೋಗ ಮತ್ತು ಐಶ್ವರ್ಯಗಳಲ್ಲಿ ತೊಡಗಿದವರಿಗೆ ಅತ್ಯಂತ ಕ್ರಿಯಾಬಾಹುಳ್ಯವಾದಂತಹ ಈ ಮಾತಿನಿಂದ ಏನಾಗುತ್ತೆ ಅಂದರೆ, ಅವರ ವಿವೇಕ ಸರಿ ತಪ್ಪು ಎನ್ನುವ ನಿರ್ಧಾರ ಮಾಡುವಂತಹ ಬುದ್ಧಿ ಅದು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರ್ತದೆ, ಮುಚ್ಚಿ ಹೋಗಿರ್ತದೆ. ಅವರ ಅಂತಃಕರಣದಲ್ಲಿ ಏನಾಗ್ತದೆ ಅಂದರೆ, ವ್ಯವಸಾಯಾತ್ಮಕವಾದಂತಹ ನಿಶ್ಚಯವಾದಂತಹ ಬುದ್ಧಿ ಸಂಪೂರ್ಣವಾಗಿ ನಾಶವಾಗಿ ಬಿಡ್ತದೆ ಅಂತ. ಇದಿಷ್ಟು ಈ 3 ಶ್ಲೋಕದ ಒಟ್ಟು ತಾತ್ಪರ್ಯ. ಇವುಗಳಿಗೆ ಸ್ವಲ್ಪ ವಿವರಣೆ ಬೇಕು. ಇಲ್ಲಿ ನೇರವಾಗಿ ಮೀಮಾಂಸಕರ ಹೆಸರನ್ನು ವ್ಯಾಖ್ಯಾನಕಾರರು ಉಲ್ಲೇಖ ಮಾಡಲಿಲ್ಲ. ಆದರೆ ನಮ್ಮಲ್ಲಿ
ಪೂರ್ವಮೀಮಾಂಸಕರು ಅಂತ ಇದ್ದಾರೆ. ವೇದಾಂತಿಗಳನ್ನು ಉತ್ತರ ಮೀಮಾಂಸಕರು ಅಂತ ಕರೀತಾರೆ. ಈ ಪೂರ್ವಮೀಮಾಂಸಕರು ಸಾಮಾನ್ಯವಾಗಿ ವೇದ ಇರುವುದೇ ಸ್ವರ್ಗವನ್ನು ಕೊಡೋದಕ್ಕೆ ಎನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ವೇದದ ಪೂರ್ವಭಾಗವಾದಂಥ ಕರ್ಮಕಾಂಡಕ್ಕೆ ಈ ರೀತಿಯಾದಂಥ ಅರ್ಥವನ್ನು ಅವರು ಹಚ್ಚಿ ಹೇಳ್ತಾರೆ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮ ಯಜೇತ, ನಿನಗೆ ಸ್ವರ್ಗಕ್ಕೆ ಹೋಗಬೇಕು ಅಂತಾದರೆ ಜ್ಯೋತಿಷ್ಠೋಮ ಯಾಗದಿಂದ ಭಗವಂತನನ್ನು ಅರ್ಚಿಸು ಅಂತ. ಹೀಗೆಲ್ಲ ಈ ವೇದ ಇರುವುದೇ ಮನುಷ್ಯನ ಕಾಮನೆಗಳನ್ನು ಈಡೇರಿಸುವುದಕ್ಕೆ ಎನ್ನುವ ಹಾಗೆ ಅವರು ಹೇಳ್ತಾರೆ ಮೀಮಾಂಸಕರು. ಆದರೆ ನಾವು ಒಂದು ನೆನಪಿಟ್ಕೊಳ್ಬೇಕು, ಇದೇ ವೇದದ ಅಂತಿಮವಾದ ಗುರಿ ಅಲ್ಲ. ಇದು ಮೀಮಾಂಸಕರ ಅಭಿಪ್ರಾಯ. ವೇದದಲ್ಲಿ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಪ್ರಧಾನವಾಗಿ ಎರಡು ಭಾಗಗಳಿವೆ. ಯಾರಿಗೆ ಇಂದ್ರಿಯ ಸುಖದಲ್ಲಿ ಇನ್ನೂ ಸಹ ಆಸಕ್ತಿ ಉಂಟೋ, ವೈರಾಗ್ಯ ಬರಲಿಲ್ವೋ ಅಂಥವರಿಗಾಗಿ ಈ ಕರ್ಮಕಾಂಡ. ಯಾರಿಗೆ ಇಂದ್ರಿಯ ಸುಖಗಳಲ್ಲಿ ವೈರಾಗ್ಯ ಬಂದಿದೆಯೋ, ಇದರ ಹಣೆ ಬರಹ ಇಷ್ಟೇ, ಇದು ನನಗೆ ಬೇಡ ಅಂತ ಅನ್ನಿಸಿದೆಯೋ, ಅವರಿಗೆ ಕರ್ಮಕಾಂಡದ ಅವಶ್ಯಕತೆ ಇಲ್ಲ. ಮತ್ತು ಯಾರಿಗೆ ಮೋಕ್ಷ ಎನ್ನುವಂಥ ಪರಮ ಪುರುಷಾರ್ಥದಲ್ಲಿ ಬಲವಾದಂಥ ಬಯಕೆ ಉಂಟೋ ಅವರಿಗಾಗಿ ಜ್ಞಾನಕಾಂಡ. ಹೀಗೆ ಈ ಐಶ್ವರ್ಯ ಮತ್ತು ದನ, ಕರು, ಸಂಪತ್ತು, ಭೂಮಿ, ಮನೆ, ಸ್ವರ್ಗ ಮುಂತಾದನ್ನು ಬಯಸುವಂಥವರೆಲ್ಲರೂ ಸಹ ಈ ಕರ್ಮಕಾಂಡದಲ್ಲಿ ಹೆಚ್ಚು ತೊಡಗಿಕೊಳ್ತಾರೆ. ಯಜ್ಞಯಾಗಾದಿಗಳ ಫಲವನ್ನು ಪಡೆಯೋದಕ್ಕೆ ಅವರು ಅಪೇಕ್ಷೆ ಪಡ್ತಾರೆ. ಈ ಕರ್ಮ ಏನು ಮಾಡುತ್ತೆ ಕೇಳಿದರೆ, ಯಜ್ಞ ಮಾಡಿದಾಗ ಯಾವ ಉದ್ದೇಶದಿಂದ ನಾವು ಯಜ್ಞವನ್ನು ಮಾಡ್ತೇವೋ ಆ ಉದ್ದೇಶವನ್ನು ಆ ಕರ್ಮ ಫಲದ ರೂಪದಿಂದ ಈಡೇರಿಸ್ತದೆ ಎನ್ನುವಂಥದ್ದು ಕರ್ಮದ ಸಿದ್ಧಾಂತ. ಹಾಗಾಗಿ ನೀವು ಯಾವುದೇ ಕಾಮನೆಯನ್ನು ಹೊತ್ತು ಕರ್ಮವನ್ನು ಮಾಡಿದಾಗ ಆ ಕಾಮನೆಗೆ ಸರಿಯಾಗಿ ಯಜ್ಞ ಅಥವಾ ಕರ್ಮ ಫಲವನ್ನು ಕೊಡುತ್ತೆ. ಫಲವನ್ನು ಅನುಭವಿಸೋದಕ್ಕೋಸ್ಕರ ನೀವು ಇನ್ನೊಮ್ಮೆ ಜನ್ಮ ಎತ್ತಲೇಬೇಕು. ಅದನ್ನೇ ಅವರು ಹೇಳ್ತಾರೆ, ಜನ್ಮ ಕರ್ಮ ಫಲಪ್ರದ, ಮತ್ತೆ ಮತ್ತೆ ಈ ಹುಟ್ಟು ಸಾವುಗಳು ಎನ್ನುವಂಥ ಫಲವನ್ನು ಕೊಡುತ್ತೆ ಅಂತ. ಬಹಳ ಉತ್ತಮವಾದ ಫಲ ಎನ್ನುವ ಹಾಗೆ ಅವರು ಇದನ್ನು ವರ್ಣನೆ ಮಾಡ್ತಾರೆ. ಹೀಗೆ ನಂಬಿಕೊಂಡಿರುವಂಥ ಕಾಮಾತ್ಮರು ಅವರು ಈ ದಾರಿಯಲ್ಲಿ, ಕಾಮಾತ್ಮರು ಅಂದರೆ ಸಕಾಮಾತ್ಮರು ಅಂತ ಅರ್ಥ, ಅವರು ಈ ದಾರಿಯಲ್ಲಿ ಹೋಗ್ತಾರೆ. ಅದನ್ನು ಗೀತಾಚಾರ್ಯ ಈ ಶ್ಲೋಕಗಳಲ್ಲಿ ನಿಂದಿಸ್ತಾನೆ. ಇದೇ ಅಂತಿಮವಾದಂತಹ ಗುರಿಯಲ್ಲ, ಚರಮ ಪರಮವಾದಂತಹ ಲಕ್ಷ್ಯ ಅಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಹೇಳಿದಂಗಾಯಿತು, ಯಾರಿಗೆ ಈ ವ್ಯವಸಾಯಾತ್ಮಕವಾದಂತಹ ಬುದ್ಧಿ ಇಲ್ವೋ ಅವರು ಹೀಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ ಕೇಳಿದರೆ, ಇದೇ ಶ್ರೇಷ್ಠ ಅಂತ ಅವರು ಹೇಳ್ತಾರೆ. ನಿಮಗೆ ಒಂದು ಕಥೆ ಗೊತ್ತಿರಬೇಕು. ಒಂದು ನರಿ ಒಂದು ಸಲ ಆಹಾರವನ್ನು ಹುಡುಕ್ತಾ ಹೊರಟಿತ್ತಂತೆ. ಆಗ ಅದಕ್ಕೆ ಒಂದು ಕಡೆಗೆ ದ್ರಾಕ್ಷೆಯ ಗೊಂಚಲು ಕಣ್ಣಿಗೆ ಬಿತ್ತು. ಅದನ್ನು ತಿನ್ನಬೇಕು ಅಂತ ಹೇಳಿ ಈ ನರಿ ಮತ್ತೆ ಮತ್ತೆ ಎಗರಿತು. ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಸಹ ನರಿಯ ಬಾಯಿಗೆ ಈ ದ್ರಾಕ್ಷೆಯ ಗೊಂಚಲುಗಳು ಸಿಗಲಿಲ್ಲ. ಕೊನೆಗೆ ಆ ನರಿ ದ್ರಾಕ್ಷೆಯನ್ನು ಕುರಿತು ನಿಂದನೆ ಮಾಡ್ತಂತೆ. ನಿನ್ನನ್ನು ಯಾರು ತಿಂತಾರೆ, ನೀನು ಹುಳಿ, ನೀನಾಗಿ ನನ್ನ ಬಾಯಿಗೆ ಬಿದ್ದರೂ ನಾನು ನಿನ್ನನ್ನು ತಿನ್ನೋಲ್ಲ ಅಂತ. ಗ್ರೇಪ್ಸ್ ಆರ್ ಸವರ್ ಅಂತ ಹೇಳ್ತೇವಲ್ಲ. ಹೀಗೆ ಯಾರಿಗೆ ಈ ವ್ಯವಸಾಯಾತ್ಮಕವಾದಂಥ ಬುದ್ಧಿ ಇರುವುದಿಲ್ವೋ ಅವರು ಈ ಕರ್ಮಕಾಂಡದಿಂದ ಚೋದಿತವಾದಂತಹ ಈ ಯಜ್ಞ ಯಾಗಾದಿಗಳೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ ಹೀಗೆ ಹೇಳುವುದರ ಮೂಲಕ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಂಡೈರೆಕ್ಟ್ ಆಗಿ ನಮಗೆ ಈ ಶಮದಮಾದಿ ಸಾಧನೆಯಿಂದ ಕೂಡಿದಂತಹ ಅಧ್ಯಾತ್ಮ ಪಥದಲ್ಲಿ ಸಾಗೋದಕ್ಕೆ ಆಗೋದಿಲ್ಲ ಅಂತ ಅವ್ರ ಹತ್ರ ನೇರವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ದಾರಿಯಲ್ಲೂ ಅವರು ನಿಂತು ಹೀಗೆ ಮಾತನಾಡ್ತಾರೆ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ, ಅದಕ್ಕೋಸ್ಕರ
ಗೀತಾಚಾರ್ಯನ ಮಾತು ಅವಿಪಶ್ಚಿತ ಅಂತ. ಅದಕ್ಕೆ ಶಂಕರರು ಭಾಷ್ಯ ಬರೀತಾರೆ, ಅವಿಪಶ್ಚಿತ ಅನ್ನೋದಕ್ಕೆ ಅಲ್ಪಮೇಧಸಃ ಅವಿವೇಕಿನಃ ಅಂತ. ಅಂದರೆ ವೇದದ ಪರಮ ಗುರಿ ಇದೇ ಅಂತ ಇವರು ಹೇಳ್ತಾರಲ್ಲ, ಇವರು ಎಷ್ಟು ದಡ್ರಿರಬೇಕು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಹೀಗೆ ಆಲೋಚನೆ ಮಾಡ್ತಾ ಮಾಡ್ತಾ ಮುಂದುವರೆದಾಗ ಏನಾಗತ್ತೆ ಅಂದರೆ ಅಪಹೃತ ಚೇತಸಾಂ ಅಂತ ಗೀತಾಚಾರ್ಯನ ಮಾತು. ಹಾಗೆ ಅಪಹೃತ ಚೇತಸಾಂ ಅನ್ನೋದಕ್ಕೆ ಏನು ಅರ್ಥ ಅಂದರೆ ಆಚ್ಛಾದಿತ ವಿವೇಕ ಪ್ರಜ್ಞಾನಾಂ, ಅಂದರೆ ವಿವೇಕ ಎಲ್ಲ ಅವರಿದ್ದು ಮುಚ್ಚಿ ಹೋಗಿಬಿಡತ್ತೆ. ಹಾಗಾಗಿ ಇದೇ ಅತ್ಯಂತ ಪರಮಶ್ರೇಷ್ಠವಾದಂಥ ದಾರಿ ಅಂತ ಅವರು ಭಾವಿಸಿಕೊಳ್ತಾರೆ ಅಂತ. ಈ ಮಧ್ಯೆಯಲ್ಲಿ ನಾನು ಒಂದು ವಿಷಯವನ್ನು ಹೇಳಿಬಿಡ್ತೇನೆ. ಈ ಹಿನ್ನೆಲೆಯಲ್ಲಿಯೇ ಈ ಅದ್ವೈತ ವೇದಾಂತಿಗಳ ಮೇಲೆ ಆಚಾರ್ಯ ಶಂಕರರಿಗಿಂತಲೂ ಮೊದಲು ಬಹಳಷ್ಟು ಜನ ಸವಾರಿ ಮಾಡಿದ್ರು ಇವ್ರ ಮೇಲೆ. ಹೀಗೆ ಸವಾರಿ ಮಾಡ್ತಾ ಬಂದವ್ರನ್ನೆಲ್ಲ ಹಿಮ್ಮೆಟ್ಟಿಸಬೇಕು ಅಂಥೇಳಿ ಕುಮಾರಿಲ ಭಟ್ಟರು ಎನ್ನುವಂಥವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಆದರೆ ದುರ್ದೈವ ಅಂದರೆ ಅವರ ಪ್ರಯತ್ನವೂ ಸಹ ಸಂಪೂರ್ಣವಾಗಿ ಕೈಗೂಡಲಿಲ್ಲ. ಯಾಕೆ ಅಂದರೆ ಅವರೂ ಸಹ ಸ್ವತಃ ಕರ್ಮಠರೇ ಆಗಿದ್ದರು. ಹಾಗಾಗಿ ಬೇರೆ ಬೇರೆಯವರು ಮಾಡಿದಂಥ ಆಕ್ಷೇಪಗಳಿಗೆಲ್ಲ ಅವರು ಏನೇ ಉತ್ತರ ಹೇಳಿದರೂ ಸಹ ಅವರ ನಂತರ ಬಂದಂಥ ಆಚಾರ್ಯ ಶಂಕರರು ಪ್ರತಿಪಾದನೆ ಮಾಡಿದ ಹಾಗೆ ಅವರ ಹತ್ರ ಪ್ರತಿಪಾದನೆ ಮಾಡಲಿಕ್ಕೆ ಆಗಲಿಲ್ಲ. ಅಷ್ಟೇ ಅಲ್ಲ, ಶಂಕರರು ಕರ್ಮಕಾಂಡಕ್ಕೆ ಅಥವಾ ಕರ್ಮದ ಸ್ವರೂಪದ ಬಗ್ಗೆ ಹೀಗೆ ಅಂತ ಅರ್ಥ ಹೇಳುವವರೆಗೂ ನಮ್ಮ ದೇಶದಲ್ಲಿ ಕರ್ಮದ ಬಗ್ಗೆ ಒಂದು ರೀತಿಯ ಗೋಜಲಾದಂಥ ಭಾವನೆಗಳೇ ಇದ್ದವು. ಕರ್ಮದ ಸ್ವರೂಪವನ್ನು ಹೀಗೆ ಅಂತ ನಿಶ್ಚಯಿಸಿ ಹೇಳಿದಂತಹ ಮೊದಲ ಕೀರ್ತಿ ಆಚಾರ್ಯ ಶಂಕರರಿಗೆ ಸಲ್ಲಬೇಕು. ಹಾಗಿದ್ರೆ ಕರ್ಮದ ಸ್ವರೂಪ ಏನು ಅಂದರೆ ಕರ್ಮಕ್ಕೆ 3 ಮುಖಗಳಿವೆ. ಒಂದು ನಿತ್ಯವಾದ ಕರ್ಮ, ಅದನ್ನು ಎಲ್ಲರೂ ಸಹ ಮಾಡಲೇಬೇಕು. ಈ ನಿತ್ಯವಾದ ಕರ್ಮವನ್ನು ಮಾಡಿದ್ರಿಂದ ಫಲ ಇಲ್ಲ, ಮಾಡದೇ ಇದ್ದದ್ರಿಂದ ಪ್ರತ್ಯವಾಯ ಬರ್ತದೆ ಒಂದು. ಎರಡನೆಯದು ನೈಮಿತ್ತಿಕವಾದಂತಹ ಕರ್ಮಗಳು, ಯಾವುದೋ ಒಂದು ನಿಮಿತ್ತವಾಗಿ ಮಾಡುವಂತಹದ್ದು, ಇದೂ ಸಹ ಚಿತ್ತಶುದ್ಧಿಗೆ ಕಾರಣ ಅಂತ. ಇದು ಎರಡನೇದು. ಮತ್ತೆ ಮೂರನೇದು ಕಾಮನೆಯ ಬೆನ್ನು ಹತ್ತಿ ಹೋಗಿ ಕರ್ಮವನ್ನು ಮಾಡುವಂತಹದ್ದು. ಇವುಗಳನ್ನು ಕಾಮ್ಯಕರ್ಮ ಅಂತ ಹೇಳ್ತಾರೆ ಅಂತ. ಈ ಕಾಮ್ಯಕರ್ಮಗಳನ್ನು ನಾವು ಯಾವ ಇಚ್ಛೆಯಿಂದ ಮಾಡ್ತೇವೋ, ಯಾವ ಉದ್ದೇಶದಿಂದ ಮಾಡ್ತೇವೋ, ಆ ಕರ್ಮ ಆ ಫಲವನ್ನು ಕೊಟ್ಟೇ ಕೊಡ್ತದೆ. ಹಾಗಾಗಿ ವಿವೇಕಿಯಾದವನು ಕಾಮ್ಯಕರ್ಮಗಳನ್ನು ಮಾಡಬಾರದು. ಅದರ ಜೊತೆಗೆ ಈ ಮಾತಿಗೆ ಅವರು ಇನ್ನೂ ಒಂದು ಅರ್ಥವನ್ನು ಬರೀತಾರೆ ಗೀತೆ ಅವತಾರಿಕೆಯಲ್ಲಿನೇ. ಕಾಮ್ಯಕರ್ಮಗಳನ್ನೂ ಸಹ, ಕೆಲವು ಕಾಮ್ಯಕರ್ಮಗಳು ಅಂತ ಶಾಸ್ತ್ರ ಪಟ್ಟಿ ಮಾಡಿದೆ, ಇಂತಹ ಕರ್ಮಗಳನ್ನೂ ಸಹ ನೀನು ಸಂಕಲ್ಪರಹಿತನಾಗಿ ಅಂದರೆ ನಿಷ್ಕಾಮ ಭಾವನೆಯಿಂದ ಮಾಡಿದಾಗ ಆ ಕರ್ಮ ಸಕಾಮ ಕರ್ಮದ ಪಟ್ಟಿಯಲ್ಲಿ ಇದ್ರೂ ಸಹ ಅದು ನಿಷ್ಕಾಮ ಕರ್ಮವಾಗತ್ತೆ. ಇಂತಹ ಕರ್ಮಗಳನ್ನು ಮಾಡಿದ್ರಿಂದ ನಿನ್ನ ಮನಸ್ಸಿನ ಕೊಳೆ ಅಳಿತದೆ. ಹಾಗಾಗಿ ಕಾಮ್ಯಕರ್ಮಗಳನ್ನು ಬೆನ್ನು ಹತ್ತಿ ಹೋಗಬೇಡ. ಹೀಗೆ ಕರ್ಮದ 3 ಮುಖವನ್ನು ತೋರಿಸಿಕೊಟ್ಟವರು ಶಂಕರರು ಮೊಟ್ಟ ಮೊದಲನೇದಾಗಿ. ಇಷ್ಟು ಹಿನ್ನೆಲೆಯಲ್ಲಿ ಇಲ್ಲೊಂದು ಸಂಶಯ ಈಗ ಏನು ಅಂದರೆ, ಈ ಸಕಾಮ ಕರ್ಮವನ್ನು ಮಾಡುವವನು ಅವನು ಯಾವಾಗಲೂ ಸಹ ಬಹಿರ್ಮುಖನಾಗಿಯೇ ಯೋಚನೆ ಮಾಡ್ತಾ ಇರಬೇಕಾಗತ್ತೆ. ಯಾಕೆ ಅಂದರೆ ಒಂದು ಕರ್ಮ ಮಾಡಿದ, ಆ ಕರ್ಮದ ಫಲ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇರ್ತಾನೆ, ಸಿಕ್ಕಿ ಆದಮೇಲೆ ಅನುಭವಿಸ್ತಾನೆ. ಹೀಗೆ ನಿರಂತರ ಅವನ ಮನಸ್ಸು ಹೊರಮುಖವಾಗಿಯೇ ಯೋಚನೆ ಮಾಡ್ತಾ ಮಾಡ್ತಾ ಬಹಿರ್ಮುಖನಾದಂಥ ಈ ಸಕಾಮ ಏನು ಮಾಡ್ತಾನೆ ಕೇಳಿದರೆ, ಮೋಕ್ಷವನ್ನು ಅಪೇಕ್ಷಿಸದೆ
ಅದನ್ನು ದ್ವೇಷಿಸೋದಕ್ಕೆ ಪ್ರಾರಂಭಿಸ್ತಾನೆ. ಈಗ ತಾನೇ ನಾನು ಹೇಳಿದೆ, ನರಿ ದ್ರಾಕ್ಷೆ ಸಿಗಲಿಲ್ಲ ಅಂಥೇಳಿ ನಿಂದನೆ ಮಾಡಿದ ಹಾಗೆ ಇವರು ಅದನ್ನು ನಿಂದನೆ ಮಾಡ್ತಾರೆ. ಯಾಕೆ ನಿಂದನೆ ಮಾಡ್ತಾರೆ ಅನ್ನೋದು ಅರ್ಜುನನ ಸಂಶಯ. ಅದಕ್ಕೆ ಉತ್ತರ ರೂಪದಲ್ಲಿ ಗೀತಾಚಾರ್ಯ ಹೇಳ್ತಾನೆ, ಯಾಕೆ ಅವರು ನಿಂದನೆ ಮಾಡ್ತಾರೆ ಅಂದರೆ, ಈ ಸಕಾಮಿಗಳು ಯಾವಾಗಲೂ ಸಹ ಕಾಮಾತ್ಮಾನಃ, ಅಂದರೆ ಸಕಾಮಿಗಳು ಕಾಮನೆಗಳ ಅನ್ನ ಇಟ್ಕೊಂಡೇ ಕರ್ಮವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅವರ ಚಿತ್ತ ಸದಾ ವ್ಯಾಕುಲತೆಯಿಂದ, ಅಂದರೆ ಅದು ಟೆಂಪ್ಟೇಷನ್ ಹಾಕ್ಕೊಂಡೇ ಇರ್ತದೆ. ಅದನ್ನು ಮಾಡು, ಇದನ್ನು ಮಾಡು, ಅದಾದಮೇಲೆ ಮುಂದೇನು, ಹೀಗೆ ಅಂಥೇಳಿ ಸದಾ ಹೊರಮುಖವಾಗಿ ಹರಿತಾ ಯಾವಾಗಲೂ ಹೆಚ್ಚು ವ್ಯಾಕುಲತೆಗೆ ಅವರ ಚಿತ್ತ ಒಳಗಾಗತ್ತೆ. ಆದ್ದರಿಂದ ಅವನು ಮೋಕ್ಷವನ್ನು ಏನು ಮಾಡ್ತಾನೆ ಅಂದರೆ ದ್ವೇಷಿಸ್ತಾನೆ. ಯಾಕೆಂದರೆ ಮೋಕ್ಷಕ್ಕೆ ಬೇಕಾದದ್ದು ಬಹಿರ್ಮುಖತೆ ಅಲ್ಲ, ಅಂತರ್ಮುಖತೆ. ಹಾಗಾಗಿ ಅವರು ಕಾಮಾತ್ಮರಾದ್ದರಿಂದ ಅವರು ಇದನ್ನು ದ್ವೇಷಿಸ್ತಾರೆ. ಇಷ್ಟಾದ ಮೇಲೆ ಮತ್ತೆ ಇಲ್ಲಿ ಇನ್ನೊಂದು ಸಂಶಯ. ಈ ಸಕಾಮರು ಇತರ ವಿಷಯಗಳನ್ನು ಅಪೇಕ್ಷಿಸುವಂತೆ ಆನಂದ ಸ್ವರೂಪವಾದಂಥ ಮೋಕ್ಷವನ್ನು ಯಾಕೆ ಅವರು ಇಷ್ಟಪಡುವುದಿಲ್ಲ? ಇದಕ್ಕೆ ಮುಂದಿನ ಒಂದು ಮಾತು ಹೇಳುತ್ತೆ ಇಲ್ಲಿ, ಸ್ವರ್ಗಪರಾಹ ಅಂತ. ಇವರಿಗೆ ಬೇಕಾದದ್ದು ಯಾವುದು ಅಂದರೆ ನಂದನವನದ ವಿಹಾರ, ಅಮೃತಪಾನ, ಅಲ್ಲಿನ ದೇವಲೋಕದ ಸ್ತ್ರೀಯರ ನರ್ತನ, ಇವೇ ಮೊದಲಾದವುಗಳಿಂದ ತುಂಬಿದಂತಹ ಸ್ವರ್ಗವೇ ಸರ್ವೋತ್ಕೃಷ್ಟ ಅಂತ ಇವರು ಭಾವಿಸ್ತಾರೆ. ಇಂತಹ ಸ್ವರ್ಗ ಸುಖಕ್ಕಿಂತ ಮಿಗಿಲಾದದ್ದು ನಾಣ್ಯದಸ್ತೀತಿವಾದಿನಃ, ಇನ್ನೊಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಹೀಗೆ ಎಲ್ಲಕ್ಕಿಂತಲೂ ಸಹ ಇವರು ಹೇಳೋದೇನು ಕೇಳಿದರೆ, ಇವರಿಗೆ ವಿವೇಕ ಮತ್ತು ವೈರಾಗ್ಯ ಇವರಿಗೆ ಬಹಳ ದೂರ. ಹಾಗಾಗಿ ಮೋಕ್ಷದ ವಿಚಾರ ಇವರಿಗೆ ರುಚಿಸೋದಿಲ್ಲ. ಇಂತಹ ರುಚಿಸದೇ ಇರುವ ವಿಷಯದ ಬಗ್ಗೆ ಬೇರೆಯವರು ಮಾತನಾಡಿದರೂ ಸಹ ಅವರಿಗೆ ಅಪ್ರಿಯವಾಗುತ್ತದೆ. ಇನ್ನು ಹೀಗಿದ್ದಾಗ ಅವರಿಗೆ ಸ್ವತಃ ಮೋಕ್ಷದ ಇಚ್ಛೆ ಹೇಗೆ ಬರ್ತದೆ ಅಂತ. ನಮ್ಮ ಗುರುಗಳು ವೇದಾಂತದ ಪಾಠವನ್ನು ಮಾಡುವಾಗ ಒಂದು ಮಾತನ್ನು ಹೇಳ್ತಿದ್ರು, ಈ ಸಕಾಮ ಕರ್ಮೆಗಳ ಬಗ್ಗೆ ಮತ್ತು ಅದನ್ನು ಮಾಡಿಸುವಂಥವ್ರ ಬಗ್ಗೆ. ದಯವಿಟ್ಟು ಯಾರೂ ಅನ್ಯಥಾ ಭಾವಿಸಬಾರ್ದು. ಇದು ಯಾವುದೇ ಒಂದು ವರ್ಗದ ಜನರ ನಿಂದನೆಯಲ್ಲ. ವೇದಾಂತದ ದಾರಿ, ವೇದದ ದಾರಿಯಲ್ಲಿ ಸಾಗುವವರಿಗೂ ಸಹ ಇಷ್ಟ ಆಗುವುದಿಲ್ಲ. ಯಾಕೆ ಅನ್ನೋದಕ್ಕೆ ಅವರು ಹೇಳಿದಂಥದ್ದು. ಒಬ್ಬ ಪೌರೋಹಿತ್ಯವನ್ನು ಮಾಡಿಸುವಂತಹ ಆಚಾರ್ಯ ಇನ್ನೊಬ್ಬರ ಮನೆಗೆ ಹೋಗಿ ಕರ್ಮವನ್ನು ಮಾಡಿಸ್ತಾನೆ. ಆದರೆ ತಾನು ಸ್ವತಃ ಮನೆಯಲ್ಲಿ ಸಕಾಲದಲ್ಲಿ ಮಾಡುವಂತಹ ಸಂಧ್ಯಾದಿಗಳನ್ನು ಮಾಡುವುದಿಲ್ಲ. ಇದು ತುಂಬ ಅಪ್ರಿಯವಾದ ಮಾತು, ಆದರೆ ಸತ್ಯವಾದ ಮಾತು. ಆಗ ಅವರು ಹೇಳ್ತಾ ಇರುವಂಥ ಮಾತು ಬಹಳ ಹಸಿರಾಗುಂಟು ನನಗೆ. ಯಾಕೆ ಕೇಳಿದರೆ, ಇವರು ಕಾಮಾತ್ಮಾನಃ. ಮೊದಲು ವೇದವನ್ನು ನಾನು ಓದಬೇಕು ಅಂತ ಅಷ್ಟೇ ಬಯಸ್ತಾರೆ. ಆಮೇಲೆ ಏನು ಮಾಡ್ತಾರೆ ಕೇಳಿದರೆ, ವೇದ ಇರುವುದೇ ಇನ್ನೊಬ್ಬರಿಗೆ ನಾನು ಇದನ್ನು ಹೇಳಿ ಕರ್ಮಕಾಂಡವನ್ನು ಮಾಡಿಸೋದಕ್ಕೆ ಅಷ್ಟೇ ಹೊರತನೂ ಸಹ ನನ್ನ ವೈಯಕ್ತಿಕವಾದಂತಹ ಚಿತ್ತಶುದ್ಧಿಗಾಗಿ ಅನ್ನುವಂತಹ ಭಾವನೆ ಅವರಿಗೆ ಸಂಪೂರ್ಣವಾಗಿ ಸತ್ತು ಹೋಗ್ತದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಹೇಳ್ತಿದ್ರು ಕೇಳಿದರೆ, ಅವರು ಮನೆಯಲ್ಲಿ ಸಂಧ್ಯಾ ವಂದನೆ ಮಾಡಬೇಕು ಅಂತ ಆದ್ರೂ ಸಹ ಯಾರಾದರೂ ಒಂದು ವೀಳ್ಯ ಕೊಡಬೇಕು ಅವರಿಗೆ ಅಂತ. ಈ ಮಾತನ್ನ ಕೃಷ್ಣಜೈಸರು ಹಾಗಾಗಿ ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ಯಾಕೆ ಹೀಗಾಗುತ್ತೆ ಕೇಳಿದರೆ, ಆ ಕಾಮನೆಯ ಪಾಚಿ ಅಷ್ಟು ಬಲವಾಗಿ ಕಟ್ಟಿಬಿಡುತ್ತೆ ಹೀಗೆ ಅಂತ. ನಮಗೆ ಕೆಲವು ಜನರನ್ನು ನೋಡಿದಾಗ ಇದು ಸತ್ಯವನೋ ಅಂತ ಅನಿಸುತ್ತೆ. ಇದು ನಿಂದನೆ ಅಲ್ಲ. ಈ ಕರ್ಮದ ದಾರಿಯಲ್ಲಿ ಹೋಗ್ತಾ ಹೋದಾಗ ಏನಾಗುತ್ತೆ ಕೇಳಿದರೆ,
ಮಹಾಭಾರತದಲ್ಲೂ ಒಂದು ಮಾತು ಬರುತ್ತೆ, ಅನುವಾಕ ಹತಾ ಬುದ್ಧಿ ನೈವ ತತ್ವಾರ್ಥದರ್ಶಿನಿ. ಭೀಮಸೇನೆ ಹೇಳಿದಂಥ ಮಾತು ಇದು. ಆ ಉರು ಹಾಕ್ತಾ ಕೆಲವು ಜನ ಈ ಪಾಚಿಯನ್ನು ಕಟ್ಸ್ಕೊಂಡ್ರೆ, ಇನ್ನು ಕೆಲವು ಜನ ಕೇವಲ ಕಾಮನಾ ಕರ್ಮಗಳನ್ನು ಮಾಡಿಸುವುದರಲ್ಲೇ ತಮ್ಮನ್ನು ತೊಡಗಿಸಿಕೊಂಡು ಪಾಚಿ ಕಟ್ಸ್ಕೊಳ್ತಾರೆ ಹೀಗೆ ಅಂತೇಳಿ. ಆದ್ರಿಂದ ಇವರ ಬುದ್ಧಿ ತತ್ವಾರ್ಥದರ್ಶಿನಿ ಆಗಿರುವುದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಸ್ವರ್ಗಪರಾಹ, ಇವರು ಈ ಸ್ವರ್ಗವನ್ನೇ ಬಯಸ್ತಾ ಹೀಗೆ ಮಾಡ್ತಾ ಹೋಗ್ತಾರೆ. ಹೀಗೆ ಭೋಗ ಐಶ್ವರ್ಯ ಇವುಗಳಲ್ಲೆಲ್ಲ ಕ್ಷಯ ಮತ್ತು ಅತಿಶಯ ಇವೆಲ್ಲ ಇದ್ರೂ ಸಹ ಇವುಗಳನ್ನೆಲ್ಲ ಕಾಣದೆ ಸಕಾಮರ ಅಂತಃಕರಣವ ಏನಾಗತ್ತೆ ಕೇಳಿದರೆ ಅವಿವೇಕದಿಂದ ಸಂಪೂರ್ಣವಾಗಿ ತುಂಬಿ ಹೋಗಿಬಿಡುತ್ತೆ, ಆಚ್ಛಾದಿಸಲ್ಪಡ್ತದೆ. ಇಂಥ ಸಕಾಮರಿಗೆ ಸಮಾಧಿ ಎನ್ನುವಂತಹ ಅಂತಃಕರಣದಲ್ಲಿ ಈ ನಿಶ್ಚಯಾತ್ಮಕವಾದಂಥ ಬುದ್ಧಿ ಬರುವುದಿಲ್ಲ. ಇದಿಷ್ಟು ಈ ಶ್ಲೋಕದ ಒಟ್ಟು ವಿವರಣೆ. ಇಲ್ಲಿ ಗೀತಾಚಾರ್ಯ ಒಂದು ವಿಶಿಷ್ಟವಾದ ಶಬ್ದ ಪ್ರಯೋಗ ಮಾಡ್ತಾನೆ, ಸಮಾಧೌ ನ ವಿಧೀಯತೆ ಅಂತ. ನಮಗೆ ಸಮಾಧಿ ಅಂದ ತಕ್ಷಣ ಈ ಅಷ್ಟಾಂಗ ಯೋಗದಲ್ಲಿ ಬರುವಂತಹ 8ನೆಯ ಸೋಪಾನ ಉಂಟಲ್ಲ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ, ಈ ಸಮಾಧಿಯೇ ನೆನಪಿಗೆ ಬರ್ತದೆ. ಆದರೆ ಗೀತೆಯಲ್ಲಿ ಗೀತಾಚಾರ್ಯ ಬಳಸಿದ್ದು ಈ ಸಮಾಧಿ ಎನ್ನುವಂಥ ಅರ್ಥದಲ್ಲಿ ಅಲ್ಲ. ಏನು ಹಾಗಿದ್ರೆ ಅಂದರೆ ಸಮಾಧೀಯತೆ ಅಸ್ಮಿನ್ ಪುರುಷಭೋಗಾಯ ಸರ್ವಂ ಇತಿ ಸಮಾಧಿ ಅಂತಃಕರಣಂ ಬುದ್ಧಿ ಅಂತ ಶಂಕರರ ಮಾತು. ಇಲ್ಲಿ ಸಮಾಧಿ ಅನ್ನೋದಕ್ಕೆ ಅರ್ಥ ಮನಸ್ಸು, ಅಂತಃಕರಣ ಅಂತ ಅರ್ಥ. ಅಂದರೆ ಈ ಸಕಾಮಿಗಳ ಮನಸ್ಸಿನಲ್ಲಿ ಈ ವಿವೇಕ ಬುದ್ಧಿ ಎನ್ನುವಂತಹದ್ದು ನವಿಧೀಯತೆ ಇರುವುದಿಲ್ಲ, ಸಂಪೂರ್ಣವಾಗಿ ಅದು ನಾಶವಾಗಿ ಹೋಗ್ತದೆ. ಹಾಗಿದ್ರೆ ಯಾಕೆ ಇಲ್ಲಿ ಮನಸ್ಸಿಗೆ ಸಮಾಧಿ ಅಂತ ಕರೆದಿದ್ದಾರೆ ಅಂದರೆ ಅಲ್ಲೊಂದು ಶಬ್ದ ಉಂಟು, ಪುರುಷ ಭೋಗಾಯ ಸರ್ವಂ ಅಸ್ಮಿನ್ ಸಮಾಧೀಯತೆ. ಈ ಮನುಷ್ಯ ಏನೇನು ಭೋಗವನ್ನು ಅನುಭವಿಸ್ತಾನೋ ಆ ಎಲ್ಲ ಭೋಗದ ಅನುಭವ ಆಗುವುದು ಯಾವುದರಲ್ಲಿ? ಕಣ್ಣು ಏನನ್ನೋ ನೋಡಿತು, ಆ ನೋಡಿದ್ದರ ಸುಖವನ್ನು ಅನುಭವಿಸುವುದು ಕಣ್ಣೋ ಒಳಗಿನಿಂದ ಮನಸ್ಸೋ? ಮನಸ್ಸು. ನಾಲಿಗೆ ಏನು ಆಸ್ವಾದನೆ ಮಾಡಿತು, ಅದನ್ನು ಆಸ್ವಾದನೆ ಮಾಡಿ ಆದಮೇಲೆ ರುಚಿಯನ್ನು ಅನುಭವಿಸಿ ಸುಖವನ್ನು ಭೋಗಿಸುವುದು ನಾಲಿಗೆಯೋ ಮನಸ್ಸೋ? ಮನಸ್ಸು. ಹೀಗೆ ಎಲ್ಲ ಮನುಷ್ಯನ ಸುಖ ದುಃಖ ಭೋಗ ಮತ್ತೆ ಮೋಕ್ಷ, ಮೋಕ್ಷಕ್ಕೂ ಸಹ ಮನಸ್ಸೇ ಕಾರಣ. ಇದೆಲ್ಲವೂ ಸಹ ಇರುವುದು ಎಲ್ಲಿ ಕೇಳಿದರೆ ಈ ಮನಸ್ಸಿನಲ್ಲಿಯೇ. ಆದ್ದರಿಂದ ಅದಕ್ಕೆ ಸಮಾಧಿ ಅಂತ ಹೆಸರು. ಇಷ್ಟು ಸಮಾಧವು ನ ವಿಧೀಯತೆ ಆದಮೇಲೆ ಮತ್ತೆ ಮುಂದೆ ಇಲ್ಲಿ ಇನ್ನೊಂದು ಸಂಶಯ. ಈ ಸಕಾಮರಿಗೆ ಹೇಗೆ ಸ್ವರ್ಗಾದಿ ಭೋಗಗಳು ಮೋಕ್ಷಕ್ಕೆ ಪ್ರತಿಬಂಧಕವಾಗ್ತವೋ ಹಾಗೆ ಈ ನಿಷ್ಕಾಮರು ಮಾಡಿದಂಥ ಕರ್ಮವೂ ಸಹ ಸ್ವರ್ಗರೂಪವಾದಂಥ ಫಲವನ್ನು ಅವರಿಗೆ ಕೊಟ್ಟು ನಿಷ್ಕಾಮರಿಗೂ ಸಹ ಮೋಕ್ಷಕ್ಕೆ ಪ್ರತಿಬಂಧಕವಾಗಲಿ, ಏನು ತಪ್ಪು ಅಂತ ಇನ್ನೊಂದು ಸಂಶಯ. ಇದಕ್ಕೆ ಸಮಾಧಾನವನ್ನು ಹೇಳುತ್ತೆ ಗೀತೆ. ಕರ್ಮದ ಸ್ವಭಾವ ಏನು ಅಂದರೆ, ನಾವು ಯಾವ ಫಲದ ಇಚ್ಛೆಯಿಂದ ಕರ್ಮವನ್ನು ಮಾಡ್ತೇವೋ ಅದನ್ನೇ ಕೊಡುತ್ತೆ ಅಷ್ಟೇ ಹೊರತು ಸಹ ಅದನ್ನು ಬಿಟ್ಟು ಬೇರೆ ಕೊಡುವುದಿಲ್ಲ. ಹಾಗಾಗಿ ನಿಷ್ಕಾಮ ಕರ್ಮಿಯಾದವನು ಕರ್ಮವನ್ನು ಮಾಡಿದರೆ ಆ ಕರ್ಮಕ್ಕೆ ನೀನು ಇಂಥ ಫಲ ಬರಲಿ ಅಂತ ಹೇಳಿದ ಮಾತ್ರಕ್ಕೆ ಬರುವುದಿಲ್ಲ. ಅದಕ್ಕೆ ಏನು ಫಲ ಅನ್ನೋದನ್ನು ಶಾಸ್ತ್ರ ತೀರ್ಮಾನ ಮಾಡುತ್ತೆ. ಅದಕ್ಕೆ ಚಿತ್ತಶುದ್ಧಿಯೇ ಫಲ ಅಂತ. ಒಂದು ಲೌಕಿಕವಾದ ದೃಷ್ಟಾಂತ ಕೊಡ್ತೇನೆ. ನೀವು ಯಾರಿಗೋ ಒಬ್ಬರಿಗೆ ಒಂದು ಲೆಟರನ್ನು ಪೋಸ್ಟ್ ಮಾಡ್ತೀರಿ. ಆ ಪೋಸ್ಟ್ ಮಾಡುವಾಗ ಅವರ ಹೆಸರನ್ನು ಸರಿಯಾಗಿ ಬರೆದ್ರೆ ಆ ಪತ್ರ ಅವರಿಗೇ ತಲುಪತ್ತೆ ಎನ್ನುವಂತಹದ್ದು ಲೋಕದ ವ್ಯವಸ್ಥೆ ಅಲ್ವಾ? ಅಕಸ್ಮಾತ್ತಾಗಿ ನೀವು ವಿಳಾಸವನ್ನೇ ಬರೆಯದೇ ಪತ್ರವನ್ನು ಡಬ್ಬಿಗೆ ಹಾಕಿದರಿ,
ಆ ಪತ್ರ ಯಾರಿಗೆ ತಲುಪಬೇಕು? ಮತ್ತೆ ಪುನಃ ಬರೆದವನಿಗೆ ಬರಬೇಕು, ಕಳಿಸಿದವನಿಗೆ ಬರಬೇಕು ಅದು. ಹಾಗೆ ಈ ಮಾಡುವುದು ನಿಷ್ಕಾಮ ಕರ್ಮ. ಹಾಗೆ ನಿಷ್ಕಾಮ ಕರ್ಮವನ್ನು ಮಾಡಿ ಆದಮೇಲೆ ಅದು ಸ್ವರ್ಗರೂಪವಾದಂತಹ ಫಲವನ್ನು ಕೊಟ್ಟು ಮೋಕ್ಷಕ್ಕೆ ಪ್ರತಿಬಂಧಕವಾಗಲಿ ಅಥವಾ ಆಗತ್ತೆ ಅಂತ ನೀವು ಹೇಳುವ ಹಾಗೆ ಇಲ್ಲ. ಅಷ್ಟೇ ಅಲ್ಲ, ಮತ್ತೆ ಈ ಪುರುಷನ ಇಚ್ಛೆಗೆ ತಕ್ಕ ಹಾಗೆ ಫಲ ಆಗತ್ತೆ. ಅವನು ಯಾವ ರೀತಿಯಾಗಿ ಇಷ್ಟಪಡ್ತಾನೋ ಅದೇ ಫಲವನ್ನು ಕರ್ಮ ಕೊಡುತ್ತೆ. ಹಾಗಾಗಿ ಸ್ವರ್ಗದ ಅಪೇಕ್ಷೆ ಇಲ್ಲದೆ ಮಾಡಿದಂಥ ಕರ್ಮ ಯಾವತ್ತೂ ಸಹ ಸ್ವರ್ಗಜನಕ ಆಗುವುದಿಲ್ಲ. ಇದು ಕರ್ಮವನ್ನು ಮಾಡುವವರಿಗೆ ಗೊತ್ತಿರಬೇಕಾದಂಥ. ಹಾಗಾಗಿ ಅದಕ್ಕೋಸ್ಕರ ಹೇಳೋದು ನಮ್ಮಲ್ಲಿ ಯಾದೃಶೀ ಭಾವನಾಯತ್ರ ಸಿದ್ಧಿರ್ಭವತಿ ತಾದೃಶಿ. ನಿನ್ನ ಭಾವನೆಗೆ, ನಿನ್ನ ಇಚ್ಛೆಗೆ, ನಿನ್ನ ಸಂಕಲ್ಪಕ್ಕೆ ತಕ್ಕ ಹಾಗೆ ಕರ್ಮ ಫಲವನ್ನು ಕೊಡುತ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದೆ 45ನೆಯ ಶ್ಲೋಕಕ್ಕೆ ಹೋಗೋಣ. ವೇದದ ಪೂರ್ವಭಾಗವಾದಂಥ ಕರ್ಮಕಾಂಡ ಕಾಮನೆಗೆ ಸಂಬಂಧಪಟ್ಟಂತಹ, ಅಂದರೆ ಸಂಸಾರ ವಿಷಯಕವಾದದ್ದರಿಂದ ನೀನು ಅದನ್ನು ಬಿಟ್ಟುಬಿಡು ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ಗೀತಾಚಾರ್ಯ ತಿಳಿಸಿಕೊಡ್ತಾನೆ ಅರ್ಜುನನಿಗೆ. ಏನು ಹೇಳ್ತಾನೆ ಅಂದರೆ, ತ್ರೈಗುಣ್ಯ ವಿಷಯಾವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗ ಕ್ಷೇಮ ಆತ್ಮವಾನ್. ಅರ್ಜುನ, ಈ ಕರ್ಮಕಾಂಡವನ್ನು, ಅಂದರೆ ಕರ್ಮವನ್ನೇ ಪ್ರತಿಪಾದನೆ ಮಾಡುವಂತಹ ವೇದಗಳೇನಿದ್ದಾವೆ, ಈಗ ತಾನೇ ಹೇಳಿದ ವೇದಕ್ಕೆ 2 ಭಾಗಗಳು. ಪೂರ್ವ ಭಾಗಕ್ಕೆ ಕರ್ಮಕಾಂಡ ಅಂತ ಹೆಸರು, ಉತ್ತರ ಭಾಗಕ್ಕೆ ಜ್ಞಾನಕಾಂಡ ಅಂತ ಹೆಸರು. ಜ್ಞಾನಕಾಂಡದಲ್ಲಿ ಬರುವಂಥವು ವಿಶೇಷವಾಗಿ ಉಪನಿಷತ್ತುಗಳು ಹೀಗೆ ಅಂತ. ಈ ವೇದಗಳು ತ್ರಿಗುಣಾತ್ಮಕವಾದಂತಹ ಸಂಸಾರದಲ್ಲಿ ನಮ್ಮನ್ನು ತೊಡಗಿಸ್ತವೆ. ನೀನು ಈ ತ್ರಿಗುಣಗಳನ್ನು ಮೀರಿ ನಿಷ್ಕಾಮನಾಗು, ಸುಖ ದುಃಖಾದಿ ದ್ವಂದ್ವಗಳನ್ನು ದಾಟಿ ಸದಾ ಸತ್ವಗುಣದಲ್ಲಿ ನಿಷ್ಠನಾಗಿರು. ನಿನ್ನ ಯೋಗಕ್ಷೇಮದ ಚಿಂತನೆಯನ್ನು ತ್ಯಜಿಸಿಬಿಡು, ಆತ್ಮವಂತನಾಗು. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಏನು ಇದರ ವಿವರಣೆ ಅಂದರೆ, ತ್ರೈಗುಣ್ಯಂ ಅಂದರೆ ಸಂಸಾರ ಅಂತ ಅರ್ಥ. ಯಾಕೆ ಅಂದರೆ, ನಮ್ಮ ಈ ಸಂಸಾರದ ಜೀವನ ಎಲ್ಲ ಸಾಗೋದು ಈ 3 ಗುಣಗಳ ಚಕ್ರದ ಒಳಗೇನೆ. ಅಷ್ಟು ಬೇಗ ನಾವು ಗುಣಾತೀತರಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ದಿನದಲ್ಲಿ ಒಬ್ಬನೇ ವ್ಯಕ್ತಿಯಲ್ಲಿ ಈ 3 ಗುಣಗಳು ಎಷ್ಟೋ ಸಲ ಕೆಲಸ ಮಾಡ್ತಾ ಇರ್ತವೆ. ಅವನ ಹೊರಗಿನ ಕ್ರಿಯೆಯನ್ನು ನೋಡ್ತಾ ನೋಡ್ತಾ ಈ ವ್ಯಕ್ತಿಯಲ್ಲಿ ಈಗ ಯಾವ ಗುಣ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೀನು ಪತ್ತೆ ಹಚ್ಚಬಹುದು ಅಂತ ಗೀತಾಚಾರ್ಯನೇ ಮುಂದೆ 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಗುಣತ್ರಯ ವಿಭಾಗ ಯೋಗಗಳಲ್ಲಿ. ಹಾಗಾಗಿ ಈ ಗುಣಗಳಿಂದ ಕೂಡಿದ್ದು ಸಂಸಾರ. ಯಾಕೆ ಅಂದರೆ, ಒಬ್ಬನೇ ವ್ಯಕ್ತಿಯಲ್ಲಿ ಅವನಿಗಿಷ್ಟವಾದಂಥದ್ದು ಬಂದರೆ ಸಂತೋಷ ಪಡ್ತಾನೆ. ಆ ಸಂತೋಷ ಎನ್ನುವಂಥದ್ದು ಸತ್ವಗುಣದ ಒಂದು ಲಕ್ಷಣ. ಮತ್ತೆ ಯಾರೋ ನಮಗೆ ಆಗದೇ ಇದ್ದವರು ಎದುರಿಗೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಮನಸ್ಸು ಕೆರಳತ್ತೆ. ಮತ್ತೆ ಮನಸ್ಸು ಅವ್ರ ಬಗ್ಗೆ ಒಂದು ರೀತಿಯ ಆಕ್ರೋಶಕ್ಕೆ ಒಳಗಾಗತ್ತೆ. ಆಗ ರಜೋಗುಣ ಕೆಲಸ ಮಾಡ್ತಾ ಇರುತ್ತದೆ. ಮತ್ತು ಇನ್ನು ಕೆಲವು ಸಲ ಈ ಸುಖ ದುಃಖ ಇದು ಯಾವುದರ ಅರಿವು ಇಲ್ಲದೆ ಇರುವ ಹಾಗೆ, ವಿವೇಕವೇ ನಮಗೆ ಇಲ್ಲದೆ ಇರುವ ಹಾಗೆ ನಾವು ಸದಾ ಸೋಮಾರಿಗಳಾಗಿ ಬದುಕ್ತಾ ಇರ್ತೇವೆ. ಇದು ತಮೋಗುಣದ ಕೆಲಸ. ಹೀಗೆ ಅವನವನ ಕೆಲಸವನ್ನು ನೋಡಿ ಇವನಲ್ಲಿ ಯಾವ ಗುಣ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೀನು ನಿಶ್ಚಯಿಸಬಹುದು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಈ ಶ್ಲೋಕದ ಒಂದು ಚೂರು ವಿವರಣೆಯನ್ನು ನಾವು ನೋಡಬೇಕು. ಲೋಕದಲ್ಲಿ ಸ್ವರ್ಗಾದಿ ಫಲಗಳನ್ನು ಬಯಸುವಂಥವರು ಸಹ ಇರ್ತಾರೆ. ಅವರಿಗೆ ವೇದ ಕೆಲವು ಮಾರ್ಗಗಳನ್ನು ಸೂಚಿಸ್ತದೆ. ಅದಕ್ಕೆ ಕಾಮ್ಯ ವಿಧಿ ಅಂತ ಹೆಸರು. ಅಂದರೆ ಕಾಮನೆಯ ಹಿನ್ನೆಲೆಯಲ್ಲೇ ಮಾಡುವಂತಹದ್ದು.
ಆ ಕಾಮನೆಯ ಹಿನ್ನೆಲೆಯಲ್ಲಿ ಮಾಡಬೇಕಿದ್ರೆ ನಿರ್ದಿಷ್ಟವಾದಂತಹ ಕರ್ಮವನ್ನು ಅವರು ಆಚರಿಸಬೇಕು. ಅದು ಮಾಡಲೇಬೇಕಾದಂತಹ ನಿತ್ಯ ವಿಧಿಯಲ್ಲ, ನಿತ್ಯವಾದಂತಹ ಕರ್ಮಗಳಲ್ಲ. ಇದು ಹೇಗೆ ಅಂದರೆ, ಈ ಅಂಗಡಿಯಲ್ಲಿ ಬಹಳಷ್ಟು ಸಾಮಾನುಗಳಿರ್ತವೆ. ಕೊಂಡುಕೊಳ್ಳಿಕ್ಕೆ ಹೋದವನು ತನಗೆ ಯಾವುದು ಬೇಕೋ ಅದನ್ನು ಮಾತ್ರ ಕೊಂಡುಕೊಳ್ತಾನೆ ಅಷ್ಟೇ ಹೊರತನು ಸಹ ಅಂಗಡಿಯಲ್ಲಿರುವಂಥ ಎಲ್ಲ ಸಾಮಾನುಗಳನ್ನು ಸಹ ಕೊಂಡುಕೊಳ್ಳುವುದಿಲ್ಲ. ಹಾಗೆಯೇ ಈ ಎಲ್ಲ ಸಾಮಾನುಗಳನ್ನು ಕೊಂಡುಕೊಳ್ಳದೇ ಇರುವ ಹಾಗೆ ಎಲ್ಲ ಜನರೂ ಈ ಕಾಮ್ಯಕರ್ಮಗಳನ್ನು ಮಾಡಿಯೇ ಮಾಡಬೇಕು ಎನ್ನುವಂಥ ನಿಯಮ ಇಲ್ಲ. ಇದನ್ನು ಮಾಡದೇ ಇದ್ದರೆ ಪಾಪವೂ ಇಲ್ಲ, ಯಾಕೆಂದರೆ ಇವು ನಿತ್ಯ ಕರ್ಮಗಳು ಅಲ್ಲ. ಆದ್ದರಿಂದ ಇಷ್ಟಾರ್ಥಗಳನ್ನು, ಅಂದರೆ ಇಂಥ ಬಯಕೆ ತನಗೆ ಬೇಕು ಅಂತ ಬಯಸುವವರು ಮಾತ್ರ ಇಂಥ ಕರ್ಮಗಳನ್ನು ಮಾಡಬಹುದು ಅಂತ ವೇದ ಅಂಥವರನ್ನು ಇಟ್ಟುಕೊಂಡು ಈ ಮಾತನ್ನು ಬೋಧಿಸ್ತದೆ. ನಮಗೆ ಹಿತವಾದದ್ದನ್ನು ನಾವು ಆರಿಸಿಕೊಳ್ಳಬಹುದು, ನನಗಿದು ಬೇಡ ಅಂತ ಅನಿಸಿದರೆ ಅದನ್ನು ಕೈ ಬಿಡಬಹುದು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಇನ್ನೊಂದು ರೀತಿಯ ವಿವರಣೆ. ಮತ್ತೆ ಈ ಸಂಸಾರದಲ್ಲಿ ನಾನು ಹೇಳಿದೆ, ಈ ಗುಣಗಳು ನಿರಂತರ ಕೆಲಸ ಮಾಡ್ತಾ ಇರ್ತವೆ ಅಂತ. ಎಷ್ಟೇ ಉತ್ತಮನಾದಂತಹ ಸಾತ್ವಿಕ ಗುಣ ಭೂಯಿಷ್ಠನಾದಂತಹ ವ್ಯಕ್ತಿಯಲ್ಲೂ ಸಹ ಕೆಲವು ಸಲ ರಜೋಗುಣ ತಮೋಗುಣಗಳು ಕೆಲಸ ಮಾಡಿಬಿಡ್ತವೆ. ಎಷ್ಟೇ ತಮೋಗುಣದಿಂದ ಕೂಡಿದಂತಹ ವ್ಯಕ್ತಿಯಲ್ಲೂ ಸಹ ಕೆಲವು ಸಲ ಸಾತ್ವಿಕ ಗುಣ ಕೆಲಸ ಮಾಡಿಬಿಡ್ತದೆ. ಒಂದು ಉದಾಹರಣೆಯನ್ನು ಹೇಳಬೇಕು ನಿಮಗೆ. ದೇವಕಿಯ ಅಣ್ಣ ಕಂಸ, ಆತ ವಸುದೇವ ದೇವಕಿಯರ 6 ಜನ ಮಕ್ಕಳ ತಲೆಯನ್ನು ಸಹ ಕತ್ತರಿಸಿ ಹಾಕಿದ್ದಾನೆ, ಸಾಯಿಸಿದ್ದಾನೆ. ಮುಂದೆ ಶ್ರೀಕೃಷ್ಣ ಹುಟ್ಟುವಂತಹ ಸಂದರ್ಭದಲ್ಲಿ ಅಶರೀರವಾಣಿಯನ್ನು ಕೇಳಿದಂತಹ ಕೃಷ್ಣ ಜನದ ವಿಚಾರವನ್ನು ಕೇಳಿದಂತಹ ಕಂಸ ಬಂದು ದೇವಕಿಯ ಕಾಲಿಗೆ ಬೀಳ್ತಾನೆ. ಅವನ ಮಾತನ್ನು ನೋಡಿದರೆ ಹೇಗಿದೆ ಅಂತಂದರೆ, ಕಂಸ ನಿಜವಾಗಿಯೂ ಇಷ್ಟು ಕೆಟ್ಟವನ ಅಂತ ಯಾರಿಗೂ ಅನಿಸೋದಿಲ್ಲ. ಅವನು ಹೇಳ್ತಾನೆ, ತಂಗಿ, ನನಗೆ ವಾಸ್ತವಿಕವಾಗಿ ನಿನ್ನ ಮಕ್ಕಳನ್ನು ಸಾಯಿಸಬೇಕು ಎನ್ನುವಂಥದ್ದು ಉದ್ದೇಶ ಆಗಿರಲಿಲ್ಲ. ನಾನು ಸಾಯಿಸುವಂತೆ ಮಾಡಿದವರು ಈ ದೇವತೆಗಳು. ಅವರು ಸುಳ್ಳು ಹೇಳಿ ನನ್ನಿಂದ ನಿನ್ನ ಮಕ್ಕಳನ್ನು ಸಾಯಿಸಿದರು. ದೇವಕಿಯ 8ನೇ ಮಗು ಸಾಯಿಸತ್ತೆ ಅಂಥೇಳಿ ಆ 8 ಅನ್ನೋದ್ರ ಬಗ್ಗೆ ನನ್ನ ತಲೆ ತಿಂದುಬಿಟ್ರು ನಾರದರು. ಇದೇ 8 ಅಂತ ಸರಿಯಾಗಿ ಹೇಳ್ಬೋದಿತ್ತಲ್ಲ ನಾರದರು. ಹಾಗೆ ಮಾಡದೆ ನನ್ನ ತಲೆಯನ್ನು ಕೆಡಿಸಿ ಅತ್ಯಂತ ಒಳ್ಳೆಯ ವ್ಯಕ್ತಿಯಾದಂಥ ನನ್ನನ್ನು, ನಿನ್ನ ಮಕ್ಕಳನ್ನು ಸಾಯಿಸುವುದರ ಮೂಲಕ ಸಮಾಜಕ್ಕೆ ನಾನೊಬ್ಬ ಕೆಟ್ಟ ವ್ಯಕ್ತಿಯಾಗಿ ತೋರುವ ಹಾಗೆ ಮಾಡಿದರು ಈ ದೇವತೆಗಳೆಲ್ಲ ಸೇರಿ. ಅದರಿಂದ ನನ್ನ ಎಲ್ಲ ತಪ್ಪನ್ನು ಸಹ ಕ್ಷಮಿಸು ದೇವಕಿ ಅಂತೇಳಿ ದೇವಕಿಯ ಕಾಲಿಗೆ ಬೀಳ್ತಾನೆ. ಇವನನ್ನು ನೋಡಿದರೆ ಇವಾಗ ಕೆಟ್ಟವನು ಅಂತೀರೋ ಒಳ್ಳೆಯವನು ಅಂತೀರೋ? ಯಾಕೆ ಹೇಳಿದೆ ಕೇಳಿದರೆ, ಎಂತಹ ಕೆಟ್ಟವನಲ್ಲೂ ಸಹ ಕೆಲವು ಸಲ ತನ್ನ ತಪ್ಪಿನ ಅರಿವು ಆಗಿಬಿಡುತ್ತದೆ. ಮತ್ತಷ್ಟೇ ಅಲ್ಲ, ನಾವು ಕೆಟ್ಟವರು ಅಂತ ಹೇಳಿದಂಥವರೆಲ್ಲರೂ ಸಹ, ತಮೋಗುಣದಿಂದ ಕೂಡಿದಂಥವರೆಲ್ಲರೂ ಸಹ ಎಲ್ಲರಿಗೂ ಸಹ ಕೆಟ್ಟವರಾಗಿರೋದಿಲ್ಲ. ಹಾಗೇನೆ ರಜೋಗುಣದಿಂದ ಕೂಡಿದವರು ಸಹ ಎಲ್ಲರಿಗೂ ಸಹ ತಮ್ಮ ರಜೋಗುಣವನ್ನು ಪ್ರದರ್ಶನ ಮಾಡುವುದಿಲ್ಲ. ಇಷ್ಟಂತೂ ಸತ್ಯ. ಈ ಸಂಸಾರದಲ್ಲಿ ಕಾಮನೆಯ ಬೆನ್ನು ಹತ್ತಿ ನಿಂತವರ ಜೀವನದಲ್ಲಿ ಈ 3 ತರಹದ ಗುಣಗಳು ಸದಾ ಕೆಲಸ ಮಾಡ್ತಾನೆ ಇರ್ತವೆ. ಹಾಗಾಗಿ ನೀನು ಈ ಗುಣಗಳನ್ನು ದಾಟಿ ನಿಲ್ಲು ಅಂತಾನೆ ಗೀತಾಚಾರ್ಯ. ನಿಸ್ತ್ರೈಗುಣ್ಯೋ ಭವಾರ್ಜುನ, ನೀನು ಈ ಗುಣಗಳನ್ನು ನೀನು ಬೆನ್ನತ್ತಿ ಹೋಗಬೇಡ, ಗುಣಗಳನ್ನು ನೀನು ನಿಗ್ರಹಿಸು. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ನೀನು ಗುಣಗಳಿಗೆ ಅಧೀನವಾಗಬೇಡ, ಈ ಗುಣಗಳು ನಿನಗೆ ಅಧೀನವಾಗಿ ಇರಲಿ. ಹೇಗೆ ಅಂದರೆ, ನೀರಿನ ಮೇಲೆ ದೋಣಿ ಇರಬೇಕು, ದೋಣಿಯ ಒಳಗೆ ನೀರಿರಬಾರ್ದು. ಇದ್ರೆ ಏನಾಗುತ್ತೆ ಅಂದರೆ ಅದು ಮುಳುಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಷ್ಟೆಷ್ಟು ನೀನು ಗುಣಾಧೀನನಾಗ್ತೀಯೋ ಅಷ್ಟಷ್ಟು ನೀನು ಕೆಳಮುಖವಾಗಿ ಹೋಗ್ತಾ ಇರ್ತೀಯೇ.
ಹಾಗಾಗಿ ನಿಸ್ತ್ರೈಗುಣ್ಯೋ ಭವಾರ್ಜುನ ಎನ್ನುವಂತಹ ಮಾತನ್ನು ಗೀತಾಚಾರ್ಯ ಈ ಶ್ಲೋಕದಲ್ಲಿ ಹೇಳಿ ಮತ್ತೆ ಇನ್ನು ಒಂದು ಸಂಶಯವನ್ನು ಇಲ್ಲಿ ವ್ಯಾಖ್ಯಾನಕಾರರು ಎತ್ತಿದ್ದಾರೆ. ಅದರ ಜೊತೆಗೆ ಇಲ್ಲೊಂದು ಸಣ್ಣ ವಿವರಣೆ ಬೇಕು. ಇಲ್ಲೊಂದು ಶಬ್ದ ಉಂಟು, ನಿಸ್ತ್ರೈಗುಣ್ಯೋ ಭವ ಅಂದರೆ ನೀನು ಗುಣಾತೀತನಾಗುವಂಥ. ಆ ಭವ ಎನ್ನುವಂಥ ಕ್ರಿಯಾಪದವನ್ನು ಮುಂದಿನ ಸಾಲಲ್ಲಿರುವಂಥ ಎಲ್ಲ ಶಬ್ದಗಳ ಜೊತೆಗೆ ಅನ್ವಯಿಸ್ಕೊಳ್ಬೇಕು. ಅಂದರೆ ನೀನು ನಿಸ್ತ್ರೈಗುಣ್ಯೋ ಭವ, ಅದಾದಮೇಲೆ ನಿರ್ದ್ವಂದ್ವೋ ಭವ, ಅದಾದಮೇಲೆ ನಿತ್ಯ ಸತ್ವಸ್ಥಾ ಭವ, ಅದಾದಮೇಲೆ ನಿರ್ಯೋಗ ಕ್ಷೇಮ ಭವ, ಮುಂದೆ ಆತ್ಮವಾನ್ ಭವ. ಹೀಗೆ ಆ ಭವ ಎನ್ನುವಂಥ ಕ್ರಿಯಾಪದವನ್ನು ಎಲ್ಲದರ ಜೊತೆಗೂ ಸಹ ನಾವು ಅನ್ವಯ ಮಾಡಿಕೊಳ್ತಾ ಹೋದಾಗ ವಿಶಿಷ್ಟವಾದಂಥ ಒಂದು ಅರ್ಥ ನಮಗೆ ಸ್ಫುಟವಾಗುತ್ತೆ. ಏನು ಅಂದರೆ ನಿರ್ದ್ವಂದ್ವ ಭವ, ನೀನು ಬದುಕಿನಲ್ಲಿ ದ್ವಂದ್ವಾತೀತನಾಗು. ದ್ವಂದ್ವಾತೀತ ಅಂದರೆ ಮೊನ್ನೆ ದಿವಸ ಬಂದಿತ್ತು. ಇಲ್ಲಿ ಕೆಲವು ಟ್ವಿನ್ಸ್ಗಳಿವೆ. ಯಾವ್ಯಾವುದು? ಸುಖ ಮತ್ತು ದುಃಖ, ಮತ್ತು ಶೀತ ಉಷ್ಣ, ಮಾನ ಅಪಮಾನ, ಜಯ ಅಪಜಯ, ಶತ್ರುತ್ವ ಮಿತ್ರತ್ವ, ಇವೆಲ್ಲವೂ ಸಹ ದ್ವಂದ್ವಗಳು. ನೀನು ದ್ವಂದ್ವಾತೀತನಾಗಿ ಬದುಕೋದಕ್ಕೆ ಪ್ರಯತ್ನ ಮಾಡು. ಯಾಕೆ ಅಂದರೆ ನೀನು ಯಾವಾಗ ಈ ದ್ವಂದ್ವಗಳಿಗೆ ಸಿಲುಕಿಕೊಳ್ತೀಯೋ ಆಗ ಅವು ನಿನ್ನನ್ನು ಆಟ ಆಡಿಸ್ತಾ ಇರ್ತವೆ. ಅಂದರೆ ಸುಖ ಬಂದಾಗ ಹೇಗಿರ್ತೀಯೋ ದುಃಖ ಬಂದಾಗಲೂ ಹಾಗೆ ಇರುವುದನ್ನು ಕಲಿ ಎನ್ನುವಂಥ ಮಾತನ್ನು ಗೀತಾಚಾರ್ಯ ಹೇಳ್ತಾನೆ, ನಿರ್ದ್ವಂದ್ವೋ ಭವ ಅಂತ. ಈ ಮಾತನ್ನು ಹೇಳಿದಾಗ ಅರ್ಜುನನಿಗೆ ಒಂದು ಸಣ್ಣ ಸಂಶಯ ಬಂದಿರಬೇಕು. ನೀನೇನೋ ಈ ಸುಖ ದುಃಖಗಳನ್ನು ದಾಟಿ ನಿರ್ದ್ವಂದ್ವನಾಗುವಂತ ಹೇಳಿಬಿಟ್ಟೆ ಕೃಷ್ಣ. ಆದರೆ ನನ್ನದೊಂದು ಸಣ್ಣ ಸಂಶಯ ಇಲ್ಲಿ. ಕೆಲವು ಸಲ ಮನುಷ್ಯನ ಜೀವನದಲ್ಲಿ ಸಹಿಸಲಿಕ್ಕೆ ಆಗದೇ ಇರುವಂಥ ದುಃಖಗಳು ಎದುರಾಗ್ತವೆ. ಈ ಜಯ ಅಪಜಯ, ಮಾನ ಅಪಮಾನ, ಶೀತ ಉಷ್ಣ, ಇವುಗಳನ್ನೆಲ್ಲ ಕಥಂಚಿದ್ದು ನಾವೇನೋ ಸಹಿಸಿಕೊಳ್ಳಬಹುದು. ಆದರೆ ಸಹಿಸಲಿಕ್ಕೆ ಆಗದೇ ಇರುವಂಥ ದುಃಖಗಳು ಬಂದಾಗ ಅದನ್ನು ಸಹಿಸೋದು ಹೇಗೆ ಎನ್ನುವುದು ಅರ್ಜುನನ ಪ್ರಶ್ನೆ. ಅದಕ್ಕೆ ಗೀತಾಚಾರ್ಯ ಉತ್ತರ ಹೇಳ್ತಾನೆ ಮುಂದಿನ ಶಬ್ದದಲ್ಲಿ, ನಿತ್ಯ ಸತ್ವಸ್ಥ, ನೀನು ಯಾವಾಗಲೂ ಸತ್ವಸ್ಥನಾಗು, ಅಂದರೆ ಸದಾ ಸತ್ವಗುಣಾಶ್ರಿತನಾಗು. ಅಂದರೆ ಏನು? ಸತ್ವಗುಣದಲ್ಲಿ ನಿಲ್ಲುವುದಕ್ಕಾಗಿ ನೀನು ಹೆಚ್ಚು ಪ್ರಯತ್ನ ಪಡು. ಯಾಕೆ ಅಂದರೆ ಈ ಸತ್ವಗುಣಕ್ಕೆ ಹೋಗಿ ನಿಲ್ಲು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಮತ್ತು ನಾವು ಅರ್ಜುನ ಕೇಳ್ತಾನೆ, ಹೇಗೆ ಅಲ್ಲಿ ಹೋಗಿ ನಿಲ್ಲಲಿ? ಅದಕ್ಕೆ ಗೀತಾಚಾರ್ಯ ಹೇಳ್ತಾನೆ, ಈ ಸತ್ವಗುಣ ರಜೋಗುಣ ತಮೋಗುಣಗಳಿದ್ದಾವಲ್ಲ, ಇವುಗಳನ್ನು ಗೆಲ್ಲುವಂಥ ಬಗೆಯನ್ನೂ ಹೇಳ್ತೇನೆ. ಸಾಧನೆಯಿಂದ ಸಾಧ್ಯ, ಇದು ಕೇವಲ ಮಾತಿನಿಂದ ಅಲ್ಲ. ತಮೋಗುಣವನ್ನು ರಜೋಗುಣದ ಮೂಲಕ ಗೆಲ್ಲು, ಆ ರಜೋಗುಣವನ್ನು ತಮೋಗುಣವನ್ನು ಸತ್ವಗುಣವನ್ನು ಹೆಚ್ಚು ಮಾಡಿಕೊಳ್ಳೋದರ ಮೂಲಕ ಗೆಲ್ಲು. ಕೊನೆಗೆ ಆ ಸತ್ವಗುಣದಲ್ಲಿಯೇ ನೀನು ಶಾಶ್ವತವಾಗಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡು. ಶಾಶ್ವತವಾಗಿ ಅಂದರೆ ಅದೇ ನಿನ್ನ ಚರಮ ಪರಮ ಲಕ್ಷ್ಯ ಅಲ್ಲ, ಅದೂ ಸಹ ಆತ್ಮಜ್ಞಾನಕ್ಕೆ ಪೂರಕ ಆಗಬೇಕು. ಅಲ್ಲಿ ಹೋಗಿ ನಿಲ್ಲು ಅಂದರೆ ಮತ್ಪುನಃ ರಜೋಗುಣಕ್ಕೆ ತಮೋಗುಣಕ್ಕೆ ಇಳಿಬೇಡ, ಬರಬೇಡ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಈ ಮಾತನ್ನು ಗೀತಾಚಾರ್ಯ ಹೇಳ್ತಾನೆ. ಈಗ ಮತ್ತೆ ಇಲ್ಲೊಂದು ಸಂಶಯ. ಈ ಶೀತೋಷ್ಣಗಳನ್ನು ಕಥಂಚಿತ್ತಾಗಿ ನಾವು ಗೆಲ್ಲಬಹುದು, ಸತ್ವಗುಣದಲ್ಲೂ ಸಹ ನಿಂತೆ ಅಂತ ಇಟ್ಕೋ. ಸತ್ವಗುಣದಲ್ಲಿ ನಿಂತಾಗ ಮನುಷ್ಯ ಹೇಗಿರ್ತಾನೆ ಅಂದರೆ ಬಂದಿದ್ದರಲ್ಲಿ ತೃಪ್ತಿ ಪಡ್ತಾನೆ, ಹೊಸತಾಗಿ ಯಾವುದೇ ರೀತಿಯ ಪ್ರಯತ್ನ ಮಾಡೋದಕ್ಕೆ ಕೈ ಹಾಕುವುದಿಲ್ಲ. ಕೊನೆಗೆ ಈ ಹಸಿವು ಬಾಯಾರಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾದ್ರೂ ಸಹ ನಾನು ಪ್ರಯತ್ನ ಮಾಡಬೇಕೋ ಬಿಡಬೇಕೋ? ಪ್ರಯತ್ನ ಮಾಡಬೇಕು. ನಾನು ಪ್ರಯತ್ನ ಮಾಡಬೇಕು ಅಂತಾದರೆ ನಾನು ಸತ್ವಗುಣದಿಂದ ವಿಚಲಿತನಾದಂತೆ ಆಯಿತೋ ಇಲ್ವೋ? ವಿಚಲಿತನಾದಂತೆ ಆಯಿತು. ಹಾಗಿದ್ರೆ ನಾನು ನನ್ನ ಹಸಿವು ಬಾಯಾರಿಕೆಗಳನ್ನು ನೀಗಿಸಿಕೊಳ್ಳೋದಕ್ಕೂ ಸಹ ಪ್ರಯತ್ನ ಮಾಡಿದರೆ ಸತ್ವಗುಣದಿಂದ ವಿಚಲಿತನಾಗ್ತೇನೆ ಅಂತಾದರೆ ನಿತ್ಯ ಸತ್ವಸ್ಥನಾಗು ಅಂತ ಹೇಳ್ತೀಯಲ್ಲ ಕೃಷ್ಣ, ಇದು ಹೇಗೆ ಸಾಧ್ಯ? ಹೀಗೆ ಅರ್ಜುನ ಕೇಳಿದಾಗ
ಅದಕ್ಕೆ ಮುಂದಿನ ಶಬ್ದದಿಂದ ಕೃಷ್ಣ ಉತ್ತರ ಹೇಳ್ತಾನೆ, ನಿರ್ಯೋಗ ಕ್ಷೇಮ ಭವ. ನೀನು ನಿತ್ಯ ಸತ್ವಸ್ಥನಾಗು. ಹಾಗೆ ಹೇಳಿದ್ರಿಂದಲೇ ನೀನು ನಿರ್ಯೋಗ ಕ್ಷೇಮನಾಗಬೇಕು. ಏನು ಹಾಗಿದ್ರೆ ನಿರ್ಯೋಗ ಕ್ಷೇಮ ಭವ ಅಂದರೆ? ಭವ ಅಂದ್ರೆ ಆಗು, ಅಂದರೆ ನಿನಗೆ ಯೋಗವೂ ಬೇಡ ಕ್ಷೇಮವೂ ಬೇಡ, ಅಂಥ ಸ್ಥಿತಿಯಲ್ಲಿ ನೀನು ನಿಲ್ಲು. ಏನು ಯೋಗ ಅಂದರೆ ಏನು, ಕ್ಷೇಮ ಅಂದರೆ ಏನು? ಇವತ್ತು ಈ ಶಬ್ದಗಳೆಲ್ಲ ನಮಗೆ ತೀರಾ ಅಪರಿಚಿತವಾಗಿ ಬಿಟ್ಟಿವೆ. ಹಿಂದೆ ಸಾಮಾನ್ಯವಾಗಿ ಪತ್ರ ಬರೆಯುವಂಥ ಒಂದು ಕ್ರಮ ಇತ್ತು. ಆವಾಗ ನಿಮ್ಮ ಪತ್ರ ತಲುಪಿ ನಿಮ್ಮ ಯೋಗಕ್ಷೇಮದ ಸಮಾಚಾರ ನನಗೆ ತಿಳಿಯಿತು ಅನ್ನುವಂಥ ಒಂದು ಸಾಮಾನ್ಯ ಒಕ್ಕಣಿಕೆ ಇರ್ತಿತ್ತು. ಅಥವಾ ಇವರು ಬರಿಬೇಕಿದ್ರೆ ಮುಂದಿನ ಪತ್ರದಲ್ಲಿ ನಿಮ್ಮ ಯೋಗಕ್ಷೇಮವನ್ನು ತಪ್ಪದೆ ತಿಳಿಸಿರಿ ಅಂತ. ಪ್ರಾಯಶಃ ಮುಂದಿನ ಜನರೇಷನ್ನಿಗೆ ನಾವು ಇದ್ರ ಬಗ್ಗೆ ದೊಡ್ಡ ವಿವರಣೆಯನ್ನು ಕೊಡುವಂಥ ಅವಶ್ಯಕತೆ ಬಂದೀತು. ಏನು ಹಾಗಿದ್ರೆ ಈ ಶಬ್ದ ನಮಗೆ ಗೀತೆಯಲ್ಲಿ ಕಾಣುತ್ತೆ, ನಿರ್ಯೋಗಕ್ಷೇಮ. ನೀನು ಯೋಗಕ್ಷೇಮ ರಹಿತನಾಗುವಂತಾನೆ ಗೀತಾಚಾರ್ಯ, ಯೋಗಕ್ಷೇಮ ಸಹಿತನಾಗು ಅಂತ ಹೇಳೋದಿಲ್ಲ. ಹಾಗಿದ್ರೆ ಏನು ಯೋಗ ಅಂದರೆ ಏನು, ಕ್ಷೇಮ ಅಂದರೆ ಏನು? ಯೋಗ ಅನ್ನೋದಕ್ಕೆ ಅರ್ಥ ಆಚಾರ್ಯ ಶಂಕರರು ಭಾಷ್ಯದಲ್ಲಿ ಬರೀತಾರೆ, ಅನುಪಾತ್ತಸ್ಯ ಪ್ರಾಪ್ತಿ ಯೋಗ, ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ನಮ್ಮ ಜೀವನದಲ್ಲಿ ಯಾವುದು ಈವರೆಗೆ ಸಿಗಲಿಲ್ವೋ ಅದನ್ನು ಪಡೆದುಕೊಳ್ಳುವಂತಹದ್ದು ಯೋಗ. ಮತ್ತೆ ಕ್ಷೇಮ ಅಂದರೆ ಅದು ಪ್ರಾಪ್ತವಾದ ಮೇಲೆ ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ, ಅದರ ರಕ್ಷಣೆ ಮಾಡುವಂತಹದ್ದಕ್ಕೆ ಕ್ಷೇಮ ಅಂತ ಹೆಸರು. ಅಲ್ಲಿ ಏನು ಹೇಳಿದಂಗಾಯಿತು ಅಂದರೆ, ನೀನು ನಿರ್ಯೋಗ ಕ್ಷೇಮ ಭವ ಅಂದರೆ ನಿನಗೆ ಜೀವನದಲ್ಲಿ ಯಾವುದು ಸಿಗಲಿಲ್ಲೋ ಹಾಗೆ ಸಿಗದೇ ಇದ್ದದ್ರ ಬಗ್ಗೆ ಅದನ್ನು ಪಡಿಬೇಕು ಅಂಥೇಳಿ, ಅಂದರೆ ಲೌಕಿಕವಾದಂಥ ಕಾಮನೆಗಳನ್ನು ಪಡಿಬೇಕು ಅಂಥೇಳಿ ನೀನು ಬೆನ್ನತ್ತಿ ಹೋಗಿ ಪ್ರಯತ್ನ ಮಾಡಬೇಡ. ಹೇಳಿದಲ್ಲ ನೀನು ಹಸಿವು ಬಾಯಾರಿಕೆ ಅಂತ, ಅದನ್ನೂ ಮಾಡಬೇಡ, ಈಡೇರಿಸಿಕೊಳ್ಳೋದಕ್ಕೆ ಮುಂದೆ ಹೋಗಬೇಡ, ಮುಂದೆ ಆಗಬೇಡ ಅಂತಾನೆ ಗೀತಾಚಾರ್ಯ. ಇದು ಸಾಧಕರಿಗೆ ಹೇಳಿದ ಮಾತು, ನಮ್ಮಂಥವರಿಗಲ್ಲ. ಆಮೇಲೆ ಮತ್ತೆ ನಾವು ನಾಳೆ ದಿವಸ ಇದನ್ನು ಮಾಡ್ಲಿಕ್ಕೆ ಹೋಗಿ ಇನ್ನೂ ವ್ಯತ್ಯಾಸ ಆಗಿಬಿಟ್ಟಿತ್ತು. ಅಂದರೆ ನೀನು ನಿನ್ನ ಕಾಮನೆಯ ಬೆನ್ನನ್ನು ಹತ್ತಿ ಹೋಗಿ ಅದನ್ನು ಪಡಿಬೇಕು ಅಂಥೇಳಿ ನೀನು ಮುಂದಾಗಬೇಡ. ಆ ಯೋಗದಿಂದ ನೀನು ವಿಚಲಿತನಾಗಬೇಡ. ಮತ್ತೆ ಹಾಗಿದ್ರೆ ಅದು ಸಿಕ್ಕ ಮೇಲೆ ಅಕಸ್ಮಾತ್ ಏನೋ ನಿನಗೆ ಅಯಾಚಿತವಾಗಿ ಸಿಕ್ಕಿತು, ಅದರ ರಕ್ಷಣೆ ಮಾಡಬೇಕು ಅಂತನೂ ಸಹ ನೀನು ಮುಂದಾಗಬೇಡ. ಅದನ್ನು ರಕ್ಷಣೆ ಮಾಡಿ ಇಟ್ಕೊಳ್ಬೇಕು ಅಂತನೂ ನೀನು ಮುಂದಾಗಬೇಡ. ಯಾಕೆ ನಿನ್ನೆ ದಿವಸ ನಾನು ಒಂದು ಕಥೆ ಹೇಳಿದ್ದೇನೆ. ಭರತನಿಗೆ ಜಿಂಕೆಯ ಮರಿ ಅಯಾಚಿತವಾಗಿಯೇ ಸಿಕ್ಕಿದ್ದು, ನಾನೇನು ಹುಡ್ಕೊಂಡೋಗಿದ್ದ. ಅದನ್ನು ನೋಡಿ ಅದರ ಕ್ಷೇಮದ ಬಗ್ಗೆ ತಲೆಬಿಸಿ ಮಾಡಿಕೊಂಡ. ಆ ಕ್ಷೇಮದ ಬಗ್ಗೆ ತಲೆಬಿಸಿ ಮಾಡಿಕೊಂಡಿದ್ದ ತಪ್ಪಿಗಾಗಿ ಇವನು ಮತ್ತುನ ಜಿಂಕೆಯ ಮರಿಯಾಗಿಯೇ ಹುಟ್ಟಿದ ಅಲ್ವಾ. ಹಾಗಾಗಿ ಗೀತಾಚಾರ್ಯ ಹೇಳ್ತಾನೆ, ಸಿಗದೇ ಇರುವುದರ ಬಗ್ಗೆ ನೀನು ಸಿಗಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡ. ಅಕಸ್ಮಾತ್ತಾಗಿ ಸಿಕ್ಕಿದ್ರೆ ಅದರ ರಕ್ಷಣೆಯ ಬಗ್ಗೂ ಸಹ ನೀನು ತಲೆಬಿಸಿ ಮಾಡಿಕೊಳ್ಬೇಡ. ಅಂದರೆ ಈಗ ಅರ್ಜುನ ಕೇಳ್ತಾನೆ, ಈ ಯೋಗಕ್ಷೇಮ ಎರಡರಿಂದಲೂ ಸಹ ನಾನು ದೂರವಾದರೆ ನನ್ನ ಜೀವನ ಸಾಗೋದಾದರೂ ಹೇಗೆ ಕೃಷ್ಣ? ಯಾಕೆ? ಏನನ್ನೂ ಪಡೆಯೋದಕ್ಕೂ ಮನಸ್ಸು ಮಾಡಬೇಡ, ಅಕಸ್ಮಾತ್ತಾಗಿ ಸಿಕ್ಕಿದರೆ ಅದರ ರಕ್ಷಣೆಗೂ ಕೈ ಹಾಕಬೇಡ ಅಂತ ಹೇಳ್ತೀಯಲ್ಲ, ನನ್ನ ಜೀವನ ಸಾಗೋದು ಹೇಗೆ? ಇದು ಅರ್ಜುನ ಒಬ್ಬನ ಪ್ರಶ್ನೆ ಅಲ್ಲ, ನಮ್ಮ ಪ್ರಶ್ನೆಯೂ ಹೌದು ಇದು. ಅದಕ್ಕೆ ಹೇಳ್ತಾನೆ ಗೀತಾಚಾರ್ಯ ಮುಂದಿನ ಶಬ್ದದಲ್ಲಿ, ಆತ್ಮವಾನ್ ಭವ ಅಂತ. ಅಂದರೆ ನಿನ್ನ ಜೀವನದ ಚಿಂತನೆಯನ್ನು ನೀನು ಮಾಡಬೇಡ. ಯಾಕೆ ಅಂದರೆ ಸರ್ವಾಂತರ್ಯಾಮಿಯಾದಂಥ ಪರಮಾತ್ಮನೊಬ್ಬನಿದ್ದಾನೆ, ಎಲ್ಲವನ್ನೂ ರಕ್ಷಿಸುವ ಅವನಿಗೆ ನಿನ್ನ ರಕ್ಷಣೆ ಮಾಡಬೇಕು ಅಂತ ಗೊತ್ತಿಲ್ವಾ? ಅವನೇನಷ್ಟು ದಡ್ಡನೇನು? ಹಾಗಾಗಿ ನಿನ್ನ ಈ ಯೋಗಕ್ಷೇಮದ ಹೊಣೆಗಾರಿಕೆಯನ್ನೂ ಸಹ ಅವನಿಗೆ ಬಿಟ್ಟು ಬಿಡು. ಇದೇ ಅಭಿಪ್ರಾಯದ ಹಿನ್ನೆಲೆಯಲ್ಲೇ ಗೀತಾಚಾರ್ಯ ಹೇಳ್ತಾನೆ, ಆತ್ಮವಾನ್ ಭವ. ನಿರಂತರ ನೀನು ಆತ್ಮವಂತನಾಗು, ಅಂದರೆ ಆ ಆತ್ಮ ಉಳ್ಳವನಾಗು.
ಸರ್ವಕಾಮನೆಗಳನ್ನು ಪರಿತ್ಯಜಿಸಿ ಅವನನ್ನು ನಿರಂತರ ಅಂದರೆ ಅಂತರ್ಮುಖನಾಗಿ ನೀನು ಯೋಚಿಸುವುದನ್ನು ಅಭ್ಯಾಸ ಮಾಡಿಕೋ. ಇದು ಬಹಳ ಎತ್ತರವಾದಂತಹ ವಿಚಾರಗಳು, ಸಾಧಕರಿಗೆ ಮಾತ್ರ ನಿಲುಕುವಂಥವುಗಳು. ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾ ಆಚಾರ್ಯ ಶಂಕರರು ಬರೀತಾರೆ, ಆತ್ಮವಾನ್ ಅನ್ನೋದಕ್ಕೆ ಅಪ್ರಮತ್ತಃ, ಅತ್ಯಂತ ಎಚ್ಚರಿಕೆಯಿಂದ ನೀನು ತಪ್ಪದಂತೆ ಇರು ಅಂತ ಹೇಳ್ತಾರೆ. ಯಾವುದರ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಯಾವುದನ್ನು ತಪ್ಪಬೇಡ ಅಂದರೆ ಈ ಆತ್ಮವಿಚಾರದ ಚಿಂತನೆಯಿಂದ ನೀನು ತಪ್ಪಬೇಡ. ಎಂಥ ಸ್ಥಿತಿಯಲ್ಲೂ ಸಹ ಹಾಗೆ ನೋಡ್ತಾ ನೋಡ್ತಾ ಹೋದಾಗ ನಿತ್ಯ ಸತ್ವಸ್ಥ ಅನ್ನೋದಕ್ಕೆ ಆ ಅರ್ಥವು ಬಂದುಬಿಡ್ತದೆ. ನಿತ್ಯವೂ ಸಹ ಸತ್ವಸ್ಥ. ಸಂಸ್ಕೃತದಲ್ಲಿ ಸತ್ ಅನ್ನೋದಕ್ಕೆ ಅರ್ಥ ಪರಬ್ರಹ್ಮ ಅಂತ ಅರ್ಥ. ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಆ ಸತಃ ಭಾವ ಸತ್ವಂ, ಬ್ರಹ್ಮವಸ್ತುವಿನ ಭಾವ ಸತ್ವ. ಆ ಬ್ರಹ್ಮಭಾವದಲ್ಲಿ ನಿಲ್ಲುವುದಕ್ಕೆ ಸತ್ವಸ್ಥ ಅಂತ ಹೆಸರು. ಅಂದರೆ ಈ ಒಂದೊಂದು ಶಬ್ದವೂ ಸಹ ಬಹಳ ಬೇರೆ 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 ವಿಷಯವನ್ನು ಹೇಳ್ತಾ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ಇದು ತೀರಾ ಉತ್ಕಟವಾದಂತಹ ಸಾಧಕರಿಗೆ ಹೇಳಿದ ಮಾತಾದದ್ರಿಂದ ನಾವು ಇದನ್ನು ಎಷ್ಟೋ ಅಷ್ಟನ್ನು ಮಾತ್ರ ಇಟ್ಕೊಂಡ್ರೆ ಪ್ರಾಯಶಃ ನಮ್ಮ ದೃಷ್ಟಿಯಲ್ಲಿ ಕ್ಷೇಮವಾದೀತು ಅಂತ ನನ್ನ ಭಾವನೆ. ಇಷ್ಟು ಆದ ಮೇಲೆ ಮತ್ತೆ ಇಲ್ಲೊಂದು ಸಂಶಯ ಏನು ಅಂದರೆ, ಮನುಷ್ಯನಿಗೆ ತಾನು ಬಯಸಿದಂತಹ ಫಲ ಸಿಕ್ಕಾಗ ಅವನಿಗೆ ಆನಂದವಾಗ್ತದೆ. ಲೋಕದ ನಿಯಮ, ಏನು ಬಯಸ್ತಾನೋ ಅದು ಸಿಕ್ಕಿರೆ ಬಹಳ ಆನಂದ, ಸಂತೋಷವಾಗ್ತದೆ. ನಿಷ್ಕಾಮವಾಗಿ ಅಂದರೆ ಕಾಮನಾರಹಿತನಾಗಿ ಕರ್ಮವನ್ನು ಮಾಡಿದಾಗ ಇವನಿಗೆ ಏನು ತಾನೇ ಆನಂದ ಸಿಗ್ತದೆ ಕೃಷ್ಣ? ಯಾವ ಕಾಮನೆಯೂ ಇಲ್ಲ ಅಂತಾದಮೇಲೆ, ಇವನಿಗೆ ಯಾವುದು ಫಲವೂ ಸಿಗೋದಿಲ್ಲ ಅಂತಾದಮೇಲೆ ಇವನಿಗೆ ಏನು ಆನಂದ ಸಿಗ್ತದೆ? ಹಾಗಾಗಿ ಈ ನಿಷ್ಕಾಮನಾಗಿ ಕರ್ಮ ಮಾಡುವುದರಿಂದ ಮನುಷ್ಯ ಏನು ಮಾಡ್ತಾನೆ ಅಂದರೆ ತನ್ನ ಪಾಲಿನ ಎಲ್ಲ ರೀತಿಯ ಆನಂದಗಳನ್ನು ಸಹ ಕಳೆದುಕೊಂಡು ಬಿಡ್ತಾನೆ. ಹಾಗಾಗಿ ಅವನಿಗೆ ಆನಂದವೇ ಸಿಗುವುದಿಲ್ಲ ಎನ್ನುವಂಥ ಒಂದು ಸಂಶಯ. ಈ ಸಂಶಯವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಬ್ರಹ್ಮಾನಂದದಲ್ಲಿ ಎಲ್ಲ ರೀತಿಯ ಆನಂದಗಳೂ ಸಿಗ್ತವೆ ಅಂತ ಹೇಳೋದಕ್ಕೋಸ್ಕರ ಮುಂದಿನ ಶ್ಲೋಕ ಹೊರಟಿದೆ. ಏನು ಅಂದರೆ ಇದು ಕರ್ಮಯೋಗದ, ನಿಷ್ಕಾಮ ಕರ್ಮಯೋಗದ ಫಲವನ್ನು ಹೇಳುವಂತಹ ಶ್ಲೋಕ. ಬ್ರಹ್ಮಾನಂದದ ಪ್ರಾಪ್ತಿನಿಂದ ಸರ್ವ ರೀತಿಯ ಆನಂದವೂ ಸಿಗ್ತದೆ ಅಂತ. ಏನು ಅಂದರೆ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಈ ಗೀತೆಯ ಜಟಿಲವಾದ ಶ್ಲೋಕಗಳಲ್ಲಿ ಇದು ಒಂದು ಶ್ಲೋಕ. ಏನು ಅಂದರೆ ಈ ಶ್ಲೋಕದ ಅನ್ವಯವನ್ನು ಹೇಗೆ ಜೋಡಿಸ್ಕೊಳ್ಬೇಕು ಅನ್ನೋದನ್ನು ಮೊದಲೊಮ್ಮೆ ಹೇಳಿಬಿಡ್ತೇನೆ. ಅನ್ವಯ ಹೀಗೆ: ಉದಪಾನೆ ಯಾವಾನ್ ಅರ್ಥ ತಾವಾನ್ ಸರ್ವತಃ ಸಂಪ್ಲುತೋದಕೆ. ಏವಂ ಎನ್ನುವಂಥ ಪದವನ್ನು ಅಧ್ಯಾಹಾರ ಮಾಡಿಕೊಂಡ್ರೆ ಸ್ಪಷ್ಟವಾಗತ್ತೆ. ಸರ್ವೇಷು ವೇದೇಶು ಯಾವಾನ್ ಅರ್ಥ ತಾವಾನ್ ವಿಜಾನತಃ ಬ್ರಾಹ್ಮಣಸ್ಯ ಜ್ಞಾನೇ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು. ಅಧ್ಯಾಹಾರ ಅಂದ್ರೆ ಅಲ್ಲಿ ಇಲ್ಲದೆ ಇರುವಂಥ ಪದವನ್ನು ನಾವು ಸ್ವೀಕರಿಸ್ಕೊಳ್ಬೇಕು, ಆಗ ಅರ್ಥ ಸ್ಫುಟವಾಗತ್ತೆ. ಏನು ಇದರ ಅರ್ಥ ಅಂದರೆ, ಚಿಕ್ಕದಾದಂಥ ಒಂದು ಕೊಳದಲ್ಲಿ ನಾವು ಏನೆಲ್ಲ ರೀತಿಯ ಪ್ರಯೋಜನವನ್ನು ಪಡಿಬಹುದೋ ಅಷ್ಟೂ ಪ್ರಯೋಜನವನ್ನು ಎಲ್ಲೆಡೆಯೂ ತುಂಬಿ ತುಳುಕ್ತಾ ಇರುವಂತಹ ನೀರಿನ ದೊಡ್ಡ ಸರೋವರದಲ್ಲಿ ಅಥವಾ ಜಲಾಶಯದಲ್ಲಿ ನಾವು ಪಡೆದುಕೊಳ್ಳಬಹುದು. ಹಾಗೆ ಈ ಸಮಸ್ತ ವೇದಗಳಲ್ಲಿಯೂ ಸಹ ದೊರಕುವಷ್ಟು ಫಲ ಪರಮಾರ್ಥ ತತ್ವವನ್ನು ಅರಿತಂತಹ ಬ್ರಹ್ಮಜ್ಞಾನಿಯ ಜ್ಞಾನದಲ್ಲಿ ಅದು ಸೇರಿ ಹೋಗ್ತದೆ. ಇದು ಇಷ್ಟು ಈ ಶ್ಲೋಕದ ಅರ್ಥ. ಆದರೂ ಈ ಶ್ಲೋಕದ ಶಬ್ದದ ಬಗ್ಗೆ ನಾವು ಕೆಲವು ಇನ್ನೂ ವಿಚಾರ ಮಾಡಬೇಕಾದದ್ದುಂಟು.
ಉದಪಾನೆ ಅಂತ ಒಂದು ಶಬ್ದ ಉಂಟು. ಇವೆಲ್ಲ ಸ್ವಲ್ಪ ಅಪ್ರಸಿದ್ಧವಾದ ಶಬ್ದಗಳು. ಉದಪಾನೆ ಅನ್ನೋದಕ್ಕೆ ಅರ್ಥ ಸ್ವಲ್ಪ ನೀರಿರುವಂತಹ ಕೊಳ ಅಂತ ಅರ್ಥ. ಏನು ಅಂದರೆ ಒಂದು ಉದಾಹರಣೆ ಮೂಲಕ ಇದನ್ನು ಸ್ಪಷ್ಟಪಡಿಸ್ತೇನೆ. 10 ಸಣ್ಣ ಸಣ್ಣ ಜಲಾಶಯಗಳು ಇವೆ ಅಂತ ಅಂದ್ಕೊಳ್ಳಿ. ಆ ಜಲಾಶಯಗಳಲ್ಲಿ ಸ್ವಲ್ಪ ನೀರಿದೆ, ಹೆಚ್ಚು ನೀರಿಲ್ಲ. ಹಾಗಾಗಿ ಒಂದು ಕೊಳದಲ್ಲಿ, ಜಲಾಶಯದಲ್ಲಿ ಜನರು, ರೈತರು ಬಂದು ಏನು ಮಾಡ್ತಾರೆ ಕೇಳಿದರೆ, ಅಲ್ಲಿ ಹಸುಗಳ ಮೈ ತೊಳಿಸ್ತಾರೆ, ಹಸುಗಳಿಗೆ ನೀರನ್ನು ಕುಡಿಸ್ತಾರೆ. ಆ ಕೊಳದಿಂದ ಆಗುವ ಪ್ರಯೋಜನ ಅಷ್ಟು. ಮತ್ತೆ ಇನ್ನೊಂದು ಕೊಳ ಉಂಟು, ಅಲ್ಲಿ ಜನರು ಬಟ್ಟೆ ಒಗಿತಾರೆ, ತಮ್ಮ ಎಲ್ಲ ಶುಚಿಗಳನ್ನು ಸಹ ಅಲ್ಲಿಯೇ ಮಾಡಿಕೊಳ್ತಾರೆ. ಹಾಗಾಗಿ ಆ ಕೊಳದ ಉಪಯೋಗ ಅಷ್ಟೇನೆ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಕೊಳ ಉಂಟು, ಅಲ್ಲೂ ಸಹ ನೀರು ಬಹಳ ಸೀಮಿತವಾಗಿ ಉಂಟು. ಅದರ ನೀರನ್ನು ಜನ ಕುಡಿಯೋದಕ್ಕೆ ಉಪಯೋಗಿಸಿಕೊಳ್ತಾರೆ. ಹೀಗೆ 3-4 ತರಹದ ಕೊಳಗಳಿದ್ರೂ ಸಹ ಒಂದೊಂದು ಕೊಳದಲ್ಲಿ ಜನರು ಒಂದೊಂದು ರೀತಿಯ ಉಪಯೋಗವನ್ನು ಮಾಡ್ತಾರೆ. ಯಾಕೆ ಈ ಒಂದೇ ಕೊಳದಲ್ಲಿ ಎಲ್ಲ ರೀತಿಯ ಉಪಯೋಗವನ್ನು ಪಡೆದುಕೊಳ್ಳೋದಿಲ್ಲ ಅಂದರೆ, ಆ ಕೊಳದಲ್ಲಿರುವಂತಹ ನೀರಿನ ಸೀಮಿತತೆಯೇ ಅದಕ್ಕೆ ಕಾರಣ. ಹೀಗೆ ಯಾಕೆ ಅಂದರೆ, ಎಲ್ಲಿ ಆ ದನಕರುಗಳ ಮೈಯನ್ನು ತೊಳಸ್ತಾರೋ ಅಲ್ಲಿನ ನೀರನ್ನು ಪಾನ ಮಾಡಲಿಕ್ಕಾಗೋದಿಲ್ಲ, ಅಲ್ಲಿನ ನೀರಿನಿಂದ ಸ್ನಾನ ಮಾಡಲಿಕ್ಕೂ ಸಹ ಆಗೋದಿಲ್ಲ. ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ದೊಡ್ಡದಾದಂತಹ ಸರೋವರ ಉಂಟು. ಆ ಸರೋವರದಲ್ಲಿ ಈ ಮೇಲೆ ಹೇಳಿದಂಥ ಎಲ್ಲ ಕೆಲಸವನ್ನು ಸಹ ಒಂದರಲ್ಲೇ ನಾವು ಮಾಡಬಹುದು. ಯಾಕೆ ಅಂದರೆ ಅದಕ್ಕೆ ಅದರ ವಿಶಾಲತೆಯೇ ಕಾರಣ. ಉದಾಹರಣೆಗೆ ಹೋದರೆ, ನೀವು ಹರಿದ್ವಾರ ಹೃಷಿಕೇಶದ ಕಡೆಗೆ ಹೋಗ್ತೀರಿ, ಗಂಗೆಯನ್ನು ನೋಡ್ತೀರಿ, ಎಲ್ಲ ಕೆಲಸವನ್ನು ಗಂಗೆಯಲ್ಲೇ ಮಾಡ್ತಾರೆ. ಆದ್ರೂ ಸಹ ಗಂಗೆಯ ಪಾವಿತ್ರ್ಯತೆಗೆ ಮಾತ್ರ ಕೊರತೆ ಇಲ್ಲ. ಯಾಕೆ ಅಂದರೆ ಅದರ ವಿಶಾಲತೆ ಹಾಗುಂಟು. ಆದರೆ ನಿಮ್ಮ ಮನೆಯಲ್ಲಿಯೇ ಒಂದು ಕೊಡದಲ್ಲಿ ಒಂದಿಷ್ಟು ನೀರನ್ನು ತಂದಿಟ್ಟು, ಅದೇ ಕೊಡದ ನೀರಲ್ಲಿ ಕೈಯನ್ನು ತೊಳೆದು, ಮತ್ತೆ ಅದೇ ನೀರಲ್ಲಿ ಬಟ್ಟೆಯನ್ನು ತೊಳೆದು, ಮತ್ತೆ ಅದೇ ನೀರನ್ನು ಸಹ ಕುಡಿಯೋದಕ್ಕೆ ಉಪಯೋಗಿಸ್ತೀರಾ? ಯಾಕೆ? ಅದರ ಸೀಮಿತತೆ ಎನ್ನುವಂತಹದ್ದು ಅದರ ಶಕ್ತಿಯನ್ನು ಹ್ರಾಸ ಮಾಡಿದೆ. ಹಿಂದೆ ಕೊಟ್ಟಂತಹ ಗಂಗೆ ಉದಾಹರಣೆಯಲ್ಲಿ ಅದರ ವಿಶಾಲತೆ ಎನ್ನುವಂತಹದ್ದು ಅದರ ಶಕ್ತಿಯನ್ನೇನು ಮಾಡಿದೆ? ವರ್ಧಿಸಿದೆ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ನೋಡಿದಾಗ, ಹಾಗೆಯೇ ಈ ಕರ್ಮಕಾಂಡದಲ್ಲಿ ಸಹ ಹೇಳಿದಂತಹ ಈ ಕರ್ಮದಿಂದ ನಾವು ಯಾವ ಮಂತ್ರವನ್ನು ಉಪಯೋಗಿಸಿ ಕರ್ಮವನ್ನು ಮಾಡ್ತೇವೋ ಆ ಒಂದೇ ಫಲವನ್ನು ಕರ್ಮ ಅನ್ನೋದು ಕೊಡುತ್ತೆ. ಅದಕ್ಕೆ ಹೊರತಾಗಿ ನೀವು ಮಾಡಿದ್ದೊಂದು ಕರ್ಮವಾದರೆ ಅದು ಇನ್ನೊಂದು ಫಲವನ್ನು ಕೊಡುವುದಿಲ್ಲ. ಯಾವ ಫಲದ ಉದ್ದೇಶದಿಂದ ಮಾಡ್ತೀರೋ ಅದನ್ನೇ ಕೊಡುತ್ತೆ. ಅಂದರೆ ಆ ಕರ್ಮದಿಂದ ಉದ್ದಿಷ್ಟವಾದಂತಹ ಫಲವನ್ನು ಬಿಟ್ಟು ಅದು ಬೇರೆ ರೀತಿಯಾದಂತಹ ಫಲವನ್ನು ಕೊಡುವುದಿಲ್ಲ. ಯಾಕೆ ಅಂದರೆ ಈ ಕರ್ಮಕಾಂಡ ಎನ್ನುವಂತಹದ್ದು ಸಣ್ಣ ಕೊಳದ ಸ್ಥಾನದಲ್ಲಿ ಇರುವಂತಹದ್ದು. ಆಯಿತು. ಆದರೆ ಈ ಬ್ರಹ್ಮಜ್ಞಾನ ಅನ್ನೋದು ಅಂತ ಉಂಟಲ್ಲ, ಅದು ವಿಶಾಲವಾದಂತಹ ಕೊಳ, ಜಲಾಶಯ ಇದ್ದ ಹಾಗೆ. ಅಲ್ಲಿ ಈ ಕರ್ಮಫಲದಿಂದ ಬರಬಹುದಾದಂತಹ ಸಕಲ ಆನಂದಗಳೂ ಸಹ ಈ ಬ್ರಹ್ಮಾನಂದದಲ್ಲಿ ಲೀನವಾಗಿ ಬಿಡುತ್ತವೆ. ಅಂದರೆ ಈ ಭೂಲೋಕದಿಂದ ಹಿಡಿದು ಹಿರಣ್ಯಗರ್ಭನ ಲೋಕದ ಪರ್ಯಂತ ಇರುವಂಥ ಎಲ್ಲ ಆನಂದಗಳು ಸಹ ಬ್ರಹ್ಮಾನಂದದಲ್ಲಿ ಅಡಕವಾಗಿ ಹೋಗ್ತವೆ. ಯಾಕೆ ಅಂದರೆ ಈ ಎಲ್ಲ ಆನಂದಗಳು ಸಹ ಬ್ರಹ್ಮಾನಂದಕ್ಕಿಂತ ಮಿಗಿಲಾಗಿ ಇಲ್ಲ, ಅದರಿದ್ದೇ ಒಂದೊಂದು ಸಣ್ಣ ಸಣ್ಣ ಅಂಶಗಳು. ಈ ಎಲ್ಲ ಆನಂದಗಳಿಂದಲೂ ನಮಗೆ ಸುಖ ಸಿಗುವಂತಿದ್ರೆ ಅದು ಬ್ರಹ್ಮಾನಂದದ ಅಂಶವಾದದ್ರಿಂದ ಇವು ನಮಗೆ ಸುಖವನ್ನು ಕೊಡ್ತವೆ. ಈ ಮಾತನ್ನು ಉಪನಿಷತ್ತು ಹೇಳುತ್ತೆ, ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ. ಅಂದರೆ ಈ ಬ್ರಹ್ಮಾನಂದದ ಆನಂದದ ಹಿನ್ನೆಲೆಯಲ್ಲಿಯೇ ಈ ಎಲ್ಲ ಲೋಕದ ಕ್ಷುದ್ರವಾದಂತಹ
ಕಾಮನೆಗಳು ನಿನಗೆ ಫಲವನ್ನು ಕೊಡ್ತವೆ. ಅಲ್ಲಿ ಏನು ಹೇಳಿದಂಗಾಯಿತು ಅಂದರೆ, ಈ ಬ್ರಹ್ಮಜ್ಞಾನಿಗೆ ಸಿಗುವಂಥ ಆನಂದ ಅದು ಅಪರಿಮಿತವಾದಂಥದ್ದು, ಸಕಾಮಿಗೆ ಸಿಗುವಂಥ ಆನಂದ ಅದು ಬಹಳ ಪರಿಮಿತವಾದದ್ದು. ಅಷ್ಟೇ ಅಲ್ಲ, ಕರ್ಮಿಗೆ ಸಿಗುವಂತಹ ಈ ಆನಂದದಲ್ಲಿ ಬ್ರಹ್ಮಾನಂದದ ಸುಖ ಇಲ್ಲ. ಬ್ರಹ್ಮಜ್ಞಾನಿಗೆ ಸಿಗುವಂತಹ ಈ ಸುಖದಲ್ಲಿ, ಆನಂದದಲ್ಲಿ ಕರ್ಮಿಗೆ ಸಿಗುವಂತಹ ಎಲ್ಲ ಆನಂದಗಳು ಇವೆ. ಒಂದು ಸಣ್ಣ ಲೌಕಿಕ ದೃಷ್ಟಾಂತ ಕೊಡಬೇಕು ಅಂದರೆ, 10 ರೂಪಾಯಿ ಇರುವವನ ಹತ್ರ 100 ರೂಪಾಯಿ ಇದ್ದಂತೆ ಅಲ್ಲ, ಆದರೆ 100 ರೂಪಾಯಿ ಇದ್ದವನ ಹತ್ತಿರ 10 ರೂಪಾಯಿ ಇದ್ದೇ ಇರ್ತದೆ. ಹಾಗಾಗಿ ಈ ಬ್ರಹ್ಮಾನಂದವನ್ನು ಪಡೆದಂಥವನಿಗೆ ಈ ಸಕಾಮಿಗೆ ಸಿಗುವಂಥ ಎಲ್ಲ ಆನಂದಗಳು ಸಹ ಸಿಕ್ಕಿಯೇ ಸಿಗ್ತವೆ. ಇಷ್ಟಾದ ಮೇಲೆ ಗೀತಾಚಾರ್ಯ ಹೇಳ್ತಾನೆ ಅರ್ಜುನನ ಸಂಶಯಕ್ಕೆ, ಹಾಗಾಗಿ ಈ ಆನಂದದ ಪ್ರಾಪ್ತಿಗೋಸ್ಕರ ನೀನು ಸಕಾಮ ಕರ್ಮವನ್ನೇ ಮಾಡಬೇಕು ಎನ್ನುವಂಥ ನಿಯಮ ಇಲ್ಲ. ಒಂದು. ಎರಡನೇದಾಗಿ, ನೀನು ಜ್ಞಾನನಿಷ್ಠನಾಗಿ ನಿಲ್ಲುವ ಯೋಗ್ಯತೆ ನಿನಗೆ ಬರುವವರೆಗೂ ಸಹ ನೀನು ಕರ್ಮಕ್ಕೆ ಅಧಿಕಾರಿಯಾದವನಾಗ್ತೀಯೇ. ಹಾಗಾಗಿ ಅಲ್ಲಿಯವರೆಗೂ ಸಹ ನೀನು ನಿಷ್ಕಾಮ ಕರ್ಮವನ್ನು ಮಾಡಲೇಬೇಕು. ನಿಷ್ಕಾಮ ಕರ್ಮವನ್ನು ಮಾಡದೆ ನೀನು ಜ್ಞಾನನಿಷ್ಠನಾಗುವುದು ಸಾಧ್ಯ ಇಲ್ಲ. ಇಷ್ಟು ಹೇಳಿದಾಗ ಈಗ ಅರ್ಜುನನ ತಲೆಯಲ್ಲಿ ಇನ್ನೊಂದು ಸಂಶಯದ ಹುಳ ಹೊಕ್ಕಿತು. ಏನು ಅಂದರೆ, ಕೃಷ್ಣ, ಆತ್ಮಜ್ಞಾನವನ್ನು ಪಡೆದೇ ಬ್ರಹ್ಮಾನಂದವನ್ನು ಪಡಿಬೇಕು ಅನ್ನೋದನ್ನು ನೀನು ಹೇಳ್ತಾ ಇದ್ದೀಯೆ. ಹೀಗಿದ್ದಾಗ ಈ ಬಹಿರಂಗ ಸಾಧನವಾದಂತಹ ನಿಷ್ಕಾಮ ಕರ್ಮವನ್ನು ನಾನು ಯಾಕೆ ಆಶ್ರಯಿಸಬೇಕು? ನನಗೆ ನೇರವಾಗಿ ನೀನು ಜ್ಞಾನದ ದಾರಿಯನ್ನೇ ಬೋಧಿಸಿಬಿಡು. ನಾನು ನೇರವಾಗಿ ಆ ದಾರಿಯಲ್ಲಿಯೇ ಹೋಗಿ ನಾನು ಬ್ರಹ್ಮಾನಂದವನ್ನು ಪಡಿತೇನೆ. ಅಂದರೆ ನನಗೆ ಯಾಕೆ ಈ ಬಳಸು ದಾರಿಯನ್ನು ಹೇಳ್ತಾ ಇದ್ದೀಯೇ? ಈ ಶಾರ್ಟ್ಕಟ್ಟನ್ನೇ ನನಗೆ ತೋರಿಸಿಕೊಡು ಅಂತ ಅರ್ಜುನ ಕೇಳಿದಾಗ, ಇದಕ್ಕೆ ಸಮಾಧಾನವನ್ನು ಹೇಳೋದಕ್ಕೆ ಮುಂದಿನ ಶ್ಲೋಕ ಹೊರಟಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋಸ್ತು ಅಕರ್ಮಣಿ. ಏನು ಹೇಳ್ತಾನೆ ಗೀತಾಚಾರ್ಯ ಈ ಶ್ಲೋಕದಲ್ಲಿ ಅಂದರೆ, ಮುಮುಕ್ಷುವಿಗೆ ಚಿತ್ತಶುದ್ಧಿ ಆಗುವವರೆಗೂ ಸಹ ನಿಷ್ಕಾಮ ಕರ್ಮದಲ್ಲಿಯೇ ಅಧಿಕಾರ ಇದೆ. ಹಾಗಾಗಿ ಚಿತ್ತಶುದ್ಧಿ ಆಗುವವರೆಗೂ ಆತ ನಿಷ್ಕಾಮ ಕರ್ಮವನ್ನು ಮಾಡಲೇಬೇಕೇ ಹೊರತು ಸಹ ಬೇರೆ ಅದಕ್ಕೆ ಪರಿಹಾರ ಇಲ್ಲ. ನೀನು ಎಷ್ಟೆಷ್ಟು ನಿಷ್ಕಾಮ ಕರ್ಮವನ್ನು ಮಾಡ್ತಾ ಹೋಗ್ತೀಯೋ ಅಷ್ಟಷ್ಟು ನಿನ್ನ ಮನಸ್ಸಿನ ಕೊಳೆ ದೂರವಾಗ್ತಾ ಹೋಗುತ್ತೆ. ಆ ಮನಸ್ಸಿನ ಕೊಳೆ ದೂರವಾದಾಗ, ಮನಸ್ಸು ಶುದ್ಧವಾದಾಗ, ಶುದ್ಧವಾದ ಮನಸ್ಸಿನಲ್ಲಿ ಆತ್ಮವಸ್ತುವಿನ ಅನುಭವ ನಿನಗೆ ಆಗತ್ತೆ. ಹಾಗಾಗಿ ನಿನ್ನ ಮನಸ್ಸು ಇನ್ನೂ ಸಹ ಅಷ್ಟು ಶುದ್ಧವಾಗಿ ಇಲ್ಲದೇ ಇದ್ದದ್ರಿಂದ, ನೀನು ಜ್ಞಾನನಿಷ್ಠನಾಗುವಂಥ ಅರ್ಹತೆ ನಿನಗಿನ್ನೂ ಬರದೇ ಇದ್ದದ್ರಿಂದ ನೀನು ನಿಷ್ಕಾಮ ಕರ್ಮನಾಗಿ ಕರ್ಮವನ್ನೇ ಮಾಡಬೇಕು. ಅದಕ್ಕೋಸ್ಕರ ಈ ಮಾತನ್ನು ನಾನು ನಿನ್ನೆ ದಿವಸ ಒಂದು ಮಾತು ಹೇಳಿದ್ದೆ. ಶಂಕರರು ಈ ಮಾತನ್ನು ಹೇಳಿದರು ಅಂಥೇಳಿ ಶಂಕರರ ನಂತರ ಬಂದಂಥ ಕೆಲವು ಜನರು ಅವರ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ ಅಂತ. ಅದು ಶಂಕರರು ಹೇಳಿದ್ದು ಮೂಲ ಇಲ್ಲದೆ ಹೇಳಿದ ಮಾತಲ್ಲ, ಗೀತಾಚಾರ್ಯನ ಹೃದ್ಗತವಾದ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಇಲ್ಲಿ. ಹಾಗಾಗಿ ಅರ್ಜುನ, ನೀನಿನ್ನೂ ಜ್ಞಾನ ಮಾರ್ಗಕ್ಕೆ ತಕ್ಕವನು ಆಗದೇ ಇದ್ದಿದ್ದರಿಂದ ನೀನು ಕರ್ಮ ಮಾರ್ಗದಲ್ಲೇ ಸಾಗು. ಅದಕ್ಕೋಸ್ಕರ ನೀನು ನಿಷ್ಕಾಮ ಭಾವನೆಯಿಂದ ಕರ್ಮವನ್ನು ಮಾಡು. ಅದಕ್ಕೋಸ್ಕರ ಕರ್ಮಣ್ಯೇವಾಧಿಕಾರಸ್ತೆ ಎನ್ನುವಂತಹ ಈ ಶ್ಲೋಕ ಹೊರಟಿದೆ. ಈ ಶ್ಲೋಕ ಗೀತೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಶ್ಲೋಕ. ಇದನ್ನು ಓದ್ತಾ ಹೋದಾಗ ನಮಗೆ 2-3 ತರಹದ ಸಂಶಯಗಳು ಬರ್ತವೆ. ಏನು ಅಂದರೆ, ಗೀತಾಚಾರ್ಯ ಹೇಳ್ತಾನೆ, ಕರ್ಮವನ್ನು ಮಾಡು, ಕರ್ಮವನ್ನು ಮಾಡುವುದರಲ್ಲೇ ನಿನಗೆ ಅಧಿಕಾರ, ಅದರ ಫಲದಲ್ಲಿ ಅಧಿಕಾರ ಇಲ್ಲ ಅಂತ. ಇದೇ ನಮಗೆ ಆಗದೇ ಇರುವಂಥದ್ದು.
ಕರ್ಮ ಮಾತ್ರ ಮಾಡು ಅಂತ ಹೇಳ್ತಾನೆ, ಕರ್ಮದ ಫಲವನ್ನು ಮಾತ್ರ ನೀನು ನಿರೀಕ್ಷಣೆ ಮಾಡ್ತಾನೆ. ಅರೆ, ನಾನು ಮಾಡಿದ ಕರ್ಮಕ್ಕೆ ನಾನು ಹಕ್ಕುದಾರ ಅಲ್ವಾ? ನಾನು ಯಾಕೆ ಡಿಮ್ಯಾಂಡ್ ಮಾಡಬಾರ್ದು? ಮಾ ಫಲೇಶು ಕದಾಚನ. ಮತ್ತಷ್ಟೇ ಅಲ್ಲ, ಮಾ ಕರ್ಮ ಫಲ ಹೇತುರ್ಭೂ, ಆ ಫಲದಲ್ಲಿ ನೀನು ಮನಸ್ಸನ್ನು ಇಡಬೇಡ. ಇಷ್ಟು ಹೇಳಿದಾಗ ಗೀತಾಚಾರ್ಯನಿಗೆ ಗೊತ್ತಾಯಿತು, ಹೀಗೆ ಹೇಳಿದಾಗ ಜನರು ಕರ್ಮ ಮಾಡೋದಿಲ್ಲ. ಕರ್ಮ ಮಾಡು, ಫಲವನ್ನು ನಿರೀಕ್ಷಣೆ ಮಾಡಬೇಡ ಅಂತ ಹೇಳಿದಾಗ, ಫಲ ಬೇಡ ಅಂತ ಆದ್ಮೇಲೆ ನಾನು ಯಾಕೆ ಕರ್ಮ ಮಾಡಬೇಕು ಅಂತ ಕಿಳಿಯೇ ಕೇಳ್ತಾರೆ ಅವರು. ಅದಕ್ಕೋಸ್ಕರ ನಾನು ಕರ್ಮ ಮಾಡೋದಿಲ್ಲ ಅಂತ ಜನರು ಹೇಳ್ತಾರೆ ಅಂತ ಕೃಷ್ಣನಿಗೆ ಗೊತ್ತಾಯಿತು. ಅದಕ್ಕೋಸ್ಕರ ಮುಂದಿನ ಮಾತು ಹೇಳ್ತಾನೆ, ಮಾತೇ ಸಂಗೋಸ್ತು ಅಕರ್ಮಣಿ. ಕರ್ಮ ಮಾಡದೆ ಸುಮ್ಮನೆ ಕೂತ್ಕೊಳ್ಬೇಡ, ಕರ್ಮ ನೀನು ಮಾಡಲೇಬೇಕು. ಕರ್ಮ ಮಾಡದೇ ಇರಬಾರದು, ಆದರೆ ಮಾಡಿದ ಕರ್ಮಕ್ಕೆ ಫಲವನ್ನು ನಿರೀಕ್ಷಿಸಬೇಡ. ಇದಿಷ್ಟು ಈ ಶ್ಲೋಕದ ಒಟ್ಟು ಸಾಮಾನ್ಯವಾದ ಅರ್ಥ. ಇದರ ವಿವರಣೆ ಏನು ಎತ್ತ ಅನ್ನೋದನ್ನು ನಾಳೆ ದಿವಸ 6:15 ಸೇರಿದಾಗ ನೋಡೋಣ. ಬಹಳ ವಿಶಾಲವಾದಂತಹ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಕೊಡುವಂತಹ ಶ್ಲೋಕ. ಅದರ ಪೂರ್ವ ಪಕ್ಷ ಮತ್ತು ಅದಕ್ಕೆ ಸಮಾಧಾನ ಏನು, ಇದೆಲ್ಲವನ್ನೂ ಸಹ ನಾಳೆ ಸೇರೋಣ. ಎಲ್ಲರಿಗೂ ನಮಸ್ಕಾರ.